गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दं विनृणन्तं ज्ञानरूपिणे। ಕಾರ್ಯಕಾರಣ ಅದರಲ್ಲಿ ಭೃಗುವಲ್ಲಿಯಲ್ಲಿ ಹೇಳಿರುವ ಕಾರ್ಯಕಾರಣ ಪ್ರಕ್ರಿಯೆಯನ್ನು ವಿಚಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ಬ್ರಹ್ಮ ಲಕ್ಷಣ ಹೇಳಾಯಿತು, ಮತ್ತು ತಪಸ್ಸು ಹೇಳಾಯಿತು. ತಪಸ್ಸಂದರೆ ಇಂದ್ರಿಯ ಮನಸ್ಸುಗಳ ಶುದ್ಧಿ, ಅಂತರ್ಮುಖತ. ಇಲ್ಲಿ ಏಕಾಗ್ರತ ಎಂದು ಮಾತಿದೆ. ಇಂದ್ರಿಯ ಮನಸ್ಸುಗಳ ಏಕಾಗ್ರತ. ಇಂದ್ರಿಯ ಮನಸ್ಸುಗಳ ಏಕಾಗ್ರತ ಅಂದರೆ ಶುದ್ಧಿ, ಅಂತರ್ಮುಖತ, ಆತ್ಮ ಮೇಲೆ ಗಮನವಿಡುವುದು. ಇದನ್ನೇ ಏಕಾಗ್ರತ ಹೇಳಿದ್ದಾರೆ. ಏಕಾಗ್ರತ ಅಂದರೆ ಒಂದು ಉಪಾಸನೆಯಲ್ಲಿ ಏಕಾಗ್ರತ ಅಂದರೆ ಒಂದರಲ್ಲಿ ಮನಸ್ಸನ್ನು ನಿಲ್ಲಿಸುವುದು ಏಕಾಗ್ರತ. ಈ ಏಕಾಗ್ರತ ನಾವು ಲೌಕಿಕ ಏಕಾಗ್ರತ ಬೇರೆ. ಲೌಕಿಕ ಏಕಾಗ್ರತ ಅಂದರೆ ಯಾವುದೋ ಒಂದು ಕೆಲಸ ಮಾಡುತ್ತಾ ಇರುವಾಗ ಮನಸ್ಸಿಟ್ಟು ಮಾಡುವುದು. ಮನಸ್ಸಿಟ್ಟು ಹೇಳ್ತಾರೆ, ಮನಸ್ಸಿಟ್ಟು ಮಾಡುವುದು. ಮನಸ್ಸು ಬೇರೆ ಕಡೆ ಚದರಿ ಹೋಗದೇ ಇರುವುದು, ಬೇರೆ ಕಡೆ ವಿಕ್ಷಿಪ್ತವಾಗದೆ ಚದರಿ ಹೋಗದೆ ಅಲ್ಲೇ ಕೆಲಸ ಮೇಲೆ ಇಟ್ಟು ಮಾಡುವುದು. ಇದು ಲೌಕಿಕ ಏಕಾಗ್ರತ. ಶಾಸ್ತ್ರೀಯ ಕರ್ಮಗಳಲ್ಲಿ ಏಕಾಗ್ರತೆ ಬೇಕಾದರೆ ಪುಣ್ಯಕರ್ಮ. ಶಾಸ್ತ್ರೀಯ ಕರ್ಮದಲ್ಲಿ ಶ್ರದ್ಧೆ ಇರಬೇಕು, ಮನಸ್ಸಿಡುವುದು ಬೇಕು, ಎರಡು ಬೇಕಾಗ್ತದೆ. ಲೌಕಿಕ ಕೆಲಸದಲ್ಲಿ ಕೆಲಸ ಸರಿಯಾಗಬೇಕು, ಫಲ ಸಿಗಬೇಕು ಎನ್ನುವುದಕ್ಕೆ ಏಕಾಗ್ರತೆ ಬೇಕಷ್ಟೇ. ಕೆಲಸ ಮೇಲೆ ಮಾಡುವಾಗ ಆಸಕ್ತಿಯಿಂದ ಮಾಡಬೇಕು ಅಷ್ಟೇ. ಇಲ್ಲಿ ಶಾಸ್ತ್ರೀಯ ಕರ್ಮದಲ್ಲಿ ಶ್ರದ್ಧೆ ಮುಖ್ಯ, ವಿಶ್ವಾಸ. ಅದೃಷ್ಟ ಫಲ ಮೇಲೆ ವಿಶ್ವಾಸ, ಮನಸ್ಸಿನ ಮೇಲೆ ಮನಸ್ಸನ್ನು ಇಟ್ಟು ಮಾಡುವುದು, ಎರಡು ಬೇಕು. ಮನಸ್ಸನ್ನು ಇಡುವುದು ಮತ್ತು ವಿಶ್ವಾಸ ಎರಡು ಬೇಕು. ಉಪಾಸನೆಯಲ್ಲಿ ಕರ್ಮಕಾಂಡದಲ್ಲಿ ಏನು ಬೇಕೋ ಅದು ಬೇಕಾಗ್ತದೆ. ಅಂದ್ರೇನು? ಮನಸ್ಸನ್ನಿಟ್ಟು ಮಾಡುವುದು, ಶ್ರದ್ಧೆ ಇಟ್ಕೊಳ್ಳುವುದು. ಮೂರನೇದೇನೆಂದರೆ ಶ್ರದ್ಧೆ ಜೊತೆಗೆ ಮನಸ್ಸಿನಲ್ಲಿ ಭಾವನೆ ಮಾಡುವುದು. ಪೂಜ್ಯ ಭಾವದಿಂದ ಅದನ್ನೇ ಮತ್ತೆ 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 ಮನಸ್ಸಿನಲ್ಲಿ ಭಾವನೆ ಮಾಡುವುದು. ಅದಕ್ಕೆ ಕರ್ಮ ಮಾಡುವಾಗ ಪುಣ್ಯಕರ್ಮ ಲೌಕಿಕ ಕರ್ಮದಲ್ಲಿ ಏಕಾಗ್ರತೆ ಬೇಕಂದರೆ ಇತರ ಕರ್ಮಕ್ಕೆ ಚದರಿ ಹೋಗಬಾರದು. ಶಾಸ್ತ್ರೀಯ ಕರ್ಮದಲ್ಲಿ ಪುಣ್ಯಕರ್ಮದಲ್ಲಿ ಏಕಾಗ್ರತೆ ಬೇಕಂದರೆ ಲೌಕಿಕ ಕರ್ಮಕ್ಕೆ ಜಾರಬಾರದು. ನೋಡಿ, ಎರಡು ಇದೆ. ಅಂದರೆ ಶಾಸ್ತ್ರೀಯ ಕರ್ಮದಲ್ಲಿ ಶ್ರದ್ಧೆ ವಿಶ್ವಾಸದಿಂದ ಮಾಡುವುದರಿಂದ ಆ ವಿಶ್ವಾಸ ಜಾರಿ ಲೌಕಿಕ ಕರ್ಮಕ್ಕೆ ಹೋಗಬಾರದು. ಅಂದರೆ ವಿಶ್ವಾಸ ಜಾರಿ, ಅದನ್ನು ಲೌಕಿಕ ಎಂದು ಭಾವಿಸಬಾರದು, ಆ ಸಾಮಾನ್ಯ ಕರ್ಮ ಎಂದು ಭಾವಿಸಬಾರದು. ಶಾಸ್ತ್ರೋಕ್ತವಾದ ಪವಿತ್ರ ಕರ್ಮ ಎಂದು, ಆ ಶಾಸ್ತ್ರೋಕ್ತ ಶ್ರದ್ಧೆ ಪವಿತ್ರತಾ ಭಾವನೆ ಇರಬೇಕು. ಪ್ಲಸ್ ಇನ್ನೊಂದು, ಕರ್ಮದಿಂದ ಪಕ್ಕಕ್ಕೆ ಬೇರೆ ಕರ್ಮವಲ್ಲದ, ಅಂದರೆ ತಾನು ಯಾವ ಕರ್ಮ ಮಾಡುತ್ತಾ ಇದ್ದಾನೋ ಆ ಶಾಸ್ತ್ರಕರ್ಮ ಪವಿತ್ರ ಕರ್ಮ ಆಗಿದ್ದರೂ ಇನ್ನೊಂದು ಕರ್ಮಕ್ಕೆ ಜಾರದೆ ಆ ಕರ್ಮದಲ್ಲೇ ಇರಬೇಕು. ಶ್ರದ್ಧೆ ಜಾರಿ ಲೌಕಿಕಕ್ಕೆ ಬರಬಾರದು. ಶ್ರದ್ಧೆ ವಿಶ್ವಾಸ ಜಾರಿ ಲೌಕಿಕ ಬುದ್ಧಿ ಬರಬಾರದು. ಆ ಕರ್ಮ ಮಾಡುವಾಗ ಬೇರೆ ಕರ್ಮಕ್ಕೆ ಹೋಗಬಾರದು. ಅದು ಏಕಾಗ್ರತೆ. ಲೌಕಿಕ ಕರ್ಮ ಮೇಲೆ ಶ್ರದ್ಧಾ ಬಿಟ್ಟು ಇದರ ಮೇಲೆ ವಿಶೇಷ ಪ್ರೀತಿ, ವಿಶೇಷ ಶ್ರದ್ಧಾ, ವಿಶೇಷ ಪವಿತ್ರ ಭಾವದಿಂದ, ಪೂಜ್ಯ ಭಾವದಿಂದ ಮಾಡಬೇಕು. ಏಕೆಂದರೆ ಇದು ಶಾಸ್ತ್ರೀಯ ಕರ್ಮ. ಇದರಲ್ಲಿ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಪರಿವರ್ತನೆ ಆಗುತ್ತದೆ. ಏಕೆ? ಆ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಒಂದು ವಿಶೇಷ ವಿಶ್ವಾಸ ಉಂಟಾಗ್ತದೆ. ಅದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಪವಿತ್ರತಾ ಭಾವನೆ ಬರುತ್ತದೆ. ಈಗ ಇನ್ನು ಉಪಾಸನೆ ಮಾಡಬೇಕಂದರೆ ಸ್ವಲ್ಪ ಲೌಕಿಕಕ್ಕೆ ಸ್ವಲ್ಪ ವೈರಾಗ್ಯ ಬೇಕಾಗ್ತದೆ.
ಉಪಾಸನೆ ಮಾಡಂದರೆ ಸ್ವಲ್ಪ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ, ಭಗವದ್ಭಾವ, ಏಕಾಗ್ರತ, ಅದೇ ಭಾವನೆ ಮಾಡಬೇಕಂದರೆ ಲೌಕಿಕ ವಿಷಯದಲ್ಲಿ ಒಂದು ಚೂರಾದರೂ ವೈರಾಗ್ಯ ಬೇಕು ಉಪಾಸನೆ ಮಾಡಬೇಕಂದ್ರೆ. ಈಗ ವೇದಾಂತದ ವಿಚಾರದಲ್ಲಿ ಏಕಾಗ್ರತೆ ಅಂದರೆ ಇಹಲೌಕಿಕ ಪಾರಲೌಕಿಕ ಕರ್ಮಗಳಿಂದ ವೈರಾಗ್ಯ ಉಂಟಾಗಬೇಕು. ವೈರಾಗ್ಯ ಉಂಟಾಗಬೇಕು. ಬ್ರಹ್ಮ ಮೇಲೇ ಪರಮಾತ್ಮ ಮೇಲೇ ಗುರಿ ಇರಬೇಕು, ಮುಮುಕ್ಷತ್ವ ಇರಬೇಕು, ವೈರಾಗ್ಯ ಇರಬೇಕು. ಸ್ವಲ್ಪ ಇಂದ್ರಿಯ ಮನೋನಿಗ್ರಹವೂ ಇರಬೇಕು. ಏಕೆಂದರೆ ಇಂದ್ರಿಯ ಮನೋನಿಗ್ರಹವಿರುವುದೇ ಇಲ್ಲಿ ಬೇಕು. ಇಂದ್ರಿಯ ಮನೋನಿಗ್ರಹ ಮಿಕ್ಕ ಕರ್ಮಗಳಲ್ಲಿ ಇಂದ್ರಿಯ ಮನೋನಿಗ್ರಹ ಅಷ್ಟು ಬೇಕಾಗಿಲ್ಲ. ಇಲ್ಲಿ ಮಾತ್ರ ವೇದಾಂತದ ಏಕಾಗ್ರತದಲ್ಲಿ ವೈರಾಗ್ಯ ಬೇಕು, ಇಂದ್ರಿಯ ಮನಸ್ಸಿನ ನಿಗ್ರಹ ಅಂದರೆ ಆಸಕ್ತಿ ಬಿಡಬೇಕು, ಸಂಸ್ಕಾರಗಳು ಬಿಡಬೇಕು. ಬಿಟ್ಟು ಆವಾಗ ಮನಸ್ಸು ಅಂತರ್ಮುಖವಾಗುತ್ತದೆ. ಇದರಲ್ಲಿ ಅಂತರ್ಮುಖತ ಅತಿ ಮುಖ್ಯ. ಇಂದ್ರಿಯ ಮನಸ್ಸುಗಳು ಶುದ್ಧವಾಗುವುದು, ವೈರಾಗ್ಯ ಪಡ್ಕೊಂಡುವುದು, ಅಂತರ್ಮುಖವಾಗುವುದು. ಪ್ಲಸ್ ಏನಂದರೆ ವಿಚಾರಶೀಲತೆ, ಅಂದರೆ ತತ್ವ ಮೇಲೇ ಅನುಭವ ಮೇಲೇ ದೃಷ್ಟಿ ಇಟ್ಟು ಗಮನಿಸುವುದು. ಆ ಗಮನ ಅಂದರೆ ತತ್ವವನ್ನು ತಿಳ್ಕೊಳ್ಳಬೇಕು ಎಂಬ ಜಿಜ್ಞಾಸಪೂರ್ವಕ ಗಮನ. ನೋಡಿ, ಜಿಜ್ಞಾಸ ಇರಬೇಕು, ಗಮನ ಇರಬೇಕು, ಅದಕ್ಕೆ ಮುಮುಕ್ಷತ್ವ ಇರಬೇಕು. ನನಗೆ ಮೋಕ್ಷ ಬೇಕೆಂಬ ದೃಷ್ಟಿಯಿಂದಲೇ ಜಿಜ್ಞಾಸ ಅಂದರೆ ತಿಳ್ಕೊಳ್ಳಬೇಕು. ಅಂದರೆ ತಿಳ್ಕೊಳ್ಳಬೇಕೆಂಬ ಜಿಜ್ಞಾಸೆಯಿಂದ ಮುಮುಕ್ಷತ್ವವು ಇಟ್ಕೊಂಡು ಗಮನವಿಡುವುದನ್ನು, ಜಿಜ್ಞಾಸ ಅಂದರೆ ಗಮನ, ಆ ಗಮನವು ಮುಮುಕ್ಷತ್ವ ಇರಬೇಕು. ದೆನ್ ಲೌಕಿಕ, ಇಹಲೌಕಿಕ, ಪಾರಲೌಕಿಕದಿಂದ ವೈರಾಗ್ಯ, ದೆನ್ ಮನಸ್ಸಿನಲ್ಲಿ ಶುದ್ಧಿ, ಅಂತರ್ಮುಖತ, ಮುಮುಕ್ಷತ್ವ ಪ್ಲಸ್ ಗಮನ, ಈ ಮೂರು ಸೇರಿಕೊಂಡರೆ ಇದು ಇಲ್ಲಿ ತಪಸ್ಸು. ಇದೇ ತಪಸ್ಸು. ಮನಸ್ಸು ಬಾಹ್ಯ ಪ್ರಪಂಚದಿಂದ, ಭೋಗಗಳಿಂದ, ಕರ್ಮಗಳಿಂದ, ಆಸಕ್ತಿಯಿಂದ, ಅಭಿಮಾನದಿಂದ ಬಿಡುಗಡೆ ಹೊಂದುವುದು, ಅಂತರ್ಮುಖವಾಗಿ ಅನುಭವ ಮೇಲೇ ದೃಷ್ಟಿ ಇಡುವುದು, ಶಾಸ್ತ್ರೋಕ್ತ ರೀತಿಯಾಗಿ ಗಮನಿಸ್ತಾ ಇರುವುದು. ಈ ಗಮನದ ಪ್ರಯೋಜನವೇನು ಅಂದರೆ ನನಗೆ ಬ್ರಹ್ಮ ತಿಳ್ಕೊಂಡು ಮೋಕ್ಷವನ್ನು ಪಡ್ಕೊಳ್ಳಬೇಕು. ಈ 3-4 ಗುಣಗಳು ಸೇರಿ ಯಾವಾಗ ಗಮನವಿರುತ್ತದೋ ಅದು ತಪಸ್ಸು. ತಪಸ್ಸಿನಲ್ಲಿ ಈ ಮೂರು ಆಗುತ್ತವೆ. ಮನಸ್ಸು ಬೇರೆ ಕಡೆಗೆ ಚದರಬಾರದು, ಚದರಿ ಜಾರಿ ಹೋಗಬಾರದು. ಮುಮುಕ್ಷತ್ವದಿಂದಲೂ ಜಾರಬಾರದು. ಲೌಕಿಕ ದೃಷ್ಟಿ, ಲೌಕಿಕಾಸಕ್ತಿ ಬರಬಾರದು. ಮತ್ತು ಏಕಾಗ್ರತ ಅಂದರೆ ಕರ್ಮದಲ್ಲಿ ಏಕಾಗ್ರತೆ ಬೇರೆ, ಮನಸ್ಸಿಟ್ಟು ಕರ್ಮ ಮಾಡುವುದು, ಮನಸ್ಸಿಟ್ಟು ಉಪಾಸನೆ ಮಾಡುವುದು, ಮನಸ್ಸಿಟ್ಟು ವಿಚಾರ ಮಾಡುವುದು, ಮೂರರಲ್ಲಿ ವ್ಯತ್ಯಾಸ ಇದೆ. ಕರ್ಮದಲ್ಲಿ ಮನಸ್ಸಿಡುವುದು ಅಂದರೆ ಏನು? ಕರ್ಮ ಚೆನ್ನಾಗಿ ನಡೆಯಬೇಕೆನ್ನುವುದೇ ಇರಬೇಕು. ಉಪಾಸನದಲ್ಲಿರಬೇಕಂದ್ರೆ ಉಪಾಸನದಲ್ಲಿ ಯಾವ ಇಷ್ಟ ದೇವತಾ ಭಾವನೆ ಮಾಡ್ತಾ ಇದ್ದೀವೋ ಆ ಭಾವನದಲ್ಲಿ ಮುಳುಗಿ ಮನಸ್ಸು ಕಲ್ಪಿಸಿಕೊಳ್ತಾ ಇರುತ್ತದೆ, ಇಮ್ಯಾಜಿನ್ ಮಾಡುತ್ತಾ ಇರುತ್ತದೆ ಇಷ್ಟ ದೇವತೆಯನ್ನು. ಪೂಜ್ಯ ಭಾವದಿಂದ ಕಲ್ಪಿಸಿಕೊಳ್ತಾ ಅದರಲ್ಲಿ ಬೇರೆ ವಿಷಯಕ್ಕೆ ಹೋಗಬಾರದು, ಪೂಜ್ಯ ಭಾವನ ಜಾರಬಾರದು, ಪವಿತ್ರ ಭಾವನ ಜಾರಬಾರದು, ಇನ್ನೊಂದು ವಸ್ತುಕ್ಕೆ ಹೋಗಬಾರದು. ಅಲ್ಲಿ ಏಕಾಗ್ರತ. ಇಲ್ಲಿ ಏಕಾಗ್ರತೆ ಏನೆಂದರೆ ಮತ್ತೆ ನಾಮರೂಪಗಳ ದೃಷ್ಟಿ ಬರದೆ ನಾಮರೂಪಗಳನ್ನು ಬಿಟ್ಟುಕೊಂಡೇ ಬ್ರಹ್ಮ ತಿಳ್ಕೊಳ್ಳಬೇಕು. ಮತ್ತೆ ನಾಮರೂಪ ಸತ್ಯತ್ವ ಬರಬಾರದು. ನಾಮರೂಪ ಸತ್ಯತ್ವ ಏಕೆಂದರೆ ಇಡೀ ನಾಮರೂಪಗಳ ಒಟ್ಟು ಅವಸ್ಥೆಯ ತತ್ವವನ್ನು ತಿಳ್ಕೊಳ್ಳುವಕ್ಕೆ ಹೊರಟಿದ್ದೇವೆ. ಅದರಿಂದ ಇದರ ತತ್ವವೇನು ಹೇಗೆಂದರೆ ಆಭರಣದ ತತ್ವವೇನು ಎಂದು ತಿಳ್ಕೊಂಡುವವನು ಆಭರಣ ದೃಷ್ಟಿ ಬಿಟ್ಟು ಚಿನ್ನದ ಕಡೆ ಇರಬೇಕೇ ಹೊರತು ಮತ್ತೆ ಆಭರಣ ಮೇಲೆ ದೃಷ್ಟಿ ಬರಬಾರದು. ಸರ್ಪ ಬಿಟ್ಟು ಹಾವನ್ನು ಬಿಟ್ಟು ಹಗ್ಗದ ಕಡೆಗೆ ಹೋಗುತ್ತಾ ಇರುವಾಗ ಮತ್ತೆ ಹಗ್ಗ ಮತ್ತೆ ಹಾವು ಎನ್ನುವುದು ಮತ್ತೆ ಬರಬಾರದು. ಹಾವಿನ ದೃಷ್ಟಿ ಬಿಟ್ಟು ಹಗ್ಗ ಕಡೆಗೆ ತಿರುಗುತ್ತಾ ಇದೆ ಮನಸ್ಸು. ಅದು ಅಟೆನ್ಷನ್. ಅಲ್ಲಿ ಅಟೆನ್ಷನ್ ಇಡಬೇಕು. ತಿಳ್ಕೊಳ್ಳುವುದಕ್ಕೆ ಏಕಾಗ್ರತದಿಂದ ತಿಳ್ಕೊಳ್ಳುವ ಪ್ರಯತ್ನ, ಅಲ್ಲೇ ದೃಷ್ಟಿ ಇಟ್ಟು ಜಿಜ್ಞಾಸದಿಂದ ಗಮನ ಮಾಡ್ತಾ ಇರಬೇಕು. ಮತ್ತೆ ಹಾವಿನ ದೃಷ್ಟಿಗೆ ಹಾವು ಚೆನ್ನಾಗಿದೆ, ಹಾವಿನ ಗುಣಗಳು, ಹಾವಿನ ದೋಷಗಳು, ಹಾವಿನ ರೂಪಕ್ಕೆ ಮತ್ತೆ ಜಾರಬಾರದು ಅಲ್ಲಿ. ಹಾಗೆ ಈ ವಿಚಾರದಲ್ಲಿ ಮತ್ತೆ ನಾಮರೂಪಕ್ಕೆ ಜಾರಬಾರದು. ನಾಮರೂಪದ ತತ್ವದ ಕಡೆಗೆ ದೃಷ್ಟಿ ಇರಬೇಕು, ಅಂತರ್ಮುಖವಾಗಿರಬೇಕು. ಸಾಕ್ಷಿ ಕಡೆ, ಸತ್ತಾ ಸ್ವರೂಪ, ಚೈತನ್ಯ ಸ್ವರೂಪ ಕಡೆ ಇರಬೇಕು. ಅಧ್ಯಸ್ಥ ನಾಮರೂಪ ಕಡೆ ಜಾರಬಾರದು. ಅದು ಜಾರಿದ್ದನ್ನೆಲ್ಲ ಮತ್ತೆ ಆ ಕಡೆ ತಿರುಗಿಸಿ ಮತ್ತೆ ಅಲ್ಲೇ ಅಟೆನ್ಷನ್ ಇಡಬೇಕು. ಶಾಸ್ತ್ರೋಕ್ತವಾಗಿದ್ದು ಅಲ್ಲೇ ಗಮನ. ಮತ್ತೆ ವಸ್ತು ಆಕರ್ಷಣ ಆಗಲಿ, ಹಿಂದಿನ ಅಭ್ಯಾಸದಿಂದಾಗಲಿ, ಮತ್ತೆ ಅಭಿಮಾನವಾಗಲಿ. ತನ್ನಲ್ಲಿ ಅಭಿಮಾನ,
ವಸ್ತುಗಳ ಮೇಲೆ ಆಸಕ್ತಿ, ಈ ಎರಡು ಮತ್ತೆ ಮತ್ತೆ ಆ ಆತ್ಮವಿಚಾರದಿಂದ ಜಾರಿಸ್ತವೆ. ಆ ತಪಸ್ಸು, ನಿನ್ನ ತಪಸ್ಸಿಗೆ ಅಡ್ಡಿ ಯಾವುದು ಅಂದರೆ ಇವು. ಆತ್ಮದಲ್ಲಿ ಗಮನ ಮಾಡ್ತಾ ಇದ್ದೀವಲ್ಲ, ಆತ್ಮ ಮೇಲೆ ದೃಷ್ಟಿ ಇಟ್ಟು ಗಮನ ಮಾಡುವ ಇದೆಲ್ಲ ಗಮನ ಜಾರುತ್ತದೆ. ದೃಷ್ಟಿ ಆತ್ಮ ಮೇಲಿನಿಂದ ಅನಾತ್ಮಕ್ಕೆ ಜಾರುತ್ತದೆ, ಗಮನ ಜಾರುತ್ತದೆ. ದೃಷ್ಟಿ ಆತ್ಮ ಮೇಲದಿಂದ ಅನಾತ್ಮಕ್ಕೆ ಜಾರುತ್ತದೆ. ಅಂದರೆ ಸಾರ್ವತ್ರಿಕ ಅನುಭವ ಹೇಳಿದ್ದೀವಲ್ಲ, ಅವಸ್ಥಾ ದೃಷ್ಟಿ. ಸಾರ್ವತ್ರಿಕ ಅನುಭವದಿಂದ ಯೋಗಿ ಅನುಭವಗಳು, ಯೋಗಿಗಳ ಅನುಭವಗಳು ಅಥವಾ ಮಾನಸ ಪ್ರತ್ಯಕ್ಷ ಅಥವಾ ಇಂದ್ರಿಯ ಪ್ರತ್ಯಕ್ಷಕ್ಕೆ ಜಾರಬಾರದು. ದೃಷ್ಟಿ ನಾವು ಹೇಳಿದ್ದೀವಲ್ಲ, ಇಂದ್ರಿಯ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷ, ಯೋಗಿ ಭಕ್ತರ ಪ್ರತ್ಯಕ್ಷ. ಇದು ಮೂರು ಬಿಟ್ಟು ನಾಲ್ಕನೆಯದು ಅನುಭವ, ಸಾಕ್ಷಿ ಪ್ರತ್ಯಕ್ಷ, ಸಾಕ್ಷಾತ್ ಅನುಭವ. ಆ ಸಾಕ್ಷಾತ್ ಅನುಭವ ಮೇಲೇ ದೃಷ್ಟಿ ಇರಬೇಕು. ಮತ್ತು ಇಂದ್ರಿಯ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷ, ಯೋಗಿ ಪ್ರತ್ಯಕ್ಷಕ್ಕೆ ಜಾರಬಾರದು. ಅದು ಅನುಭವ ಮೇಲೆ. ಈಗ ಗಮನವಿಡಬೇಕೇ ಹೊರತು, ಈಗ ಎರಡನೇ ಅಂಶ ಏನೆಂದರೆ ಗಮನವೇ ಇಡಬೇಕೇ ಹೊರತು ಗಮನ ಹೋಗಿ ಊಹೆ, ಕಲ್ಪನಾ, ಇಮ್ಯಾಜಿನೇಷನ್ ಬರಬಾರ್ದು. ಉಪಾಸನ ಆಗಿಬಿಡ್ತದೆ. ಇಮ್ಯಾಜಿನೇಷನ್ ಮಾಡಿಬಿಟ್ರೆ ಉಪಾಸನ ಆಗುತ್ತದೆ. ಅದು ಉಪಾಸನ ಆಗಬಾರದು, ವಿಚಾರ ಆಗಬೇಕು. ವಿಚಾರ ಅಂದರೆ ಏನು? ಗಮನ ಬಿಟ್ಟು ಏನಿದೆಯೋ ತಿಳ್ಕೊಳ್ಳುವ ಪ್ರಯತ್ನ. ತಿಳ್ಕೊಳ್ಳುವುದಕ್ಕೆ ಗಮನ ಬಿಟ್ಟರೆ ತಾನೇ 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 ತಿಳಿಯುತ್ತದೆ ಅಷ್ಟೇ. ಇದು ವಸ್ತುತಂತ್ರವಾದ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊರತು ಇಮ್ಯಾಜಿನ್ ಮಾಡಬಾರದು. ಉಪಾಸನೆಯಲ್ಲಿ ಭಾವನೆ ಮಾಡಬೇಕು, ಕಲ್ಪಿಸಿಕೊಳ್ಳಬೇಕು, ಊಹಿಸಿಕೊಳ್ಳಬೇಕು. ಇಲ್ಲಿ ಊಹ ಮಾಡಬಾರದು. ಊಹ ಮಾಡ್ತಾ ಇದ್ದರೆ ಮುಚ್ಚಿ ಹೋಗ್ತದೆ ಬ್ರಹ್ಮ ಮುಚ್ಚುತ್ತದೆ, ಮುಚ್ಚಬಾರದು. ಅದು ಊಹ ಅಭ್ಯಾಸ ಮಾಡಿದವರಿಗೆ ಇದು ಮತ್ತೆ ಮತ್ತೆ ಅಭ್ಯಾಸವಶಾತ್ ಊಹ ಬರುತ್ತದೆ. ಊಹ ಮಾಡಬಾರದು. ಜಸ್ಟ್ ಗಮನ ಬಿಟ್ಟು ಗಮನಿಸ್ತಾ ಇರಬೇಕು. ತಾನೇ ತೋರ್ತದೆ, ತಾನೇ ಕಂಡು ಬರ್ತದೆ. ಹಾಗೆ ಇಲ್ಲಿ ಇನ್ನೊಂದೇನೆಂದರೆ ಅಭಿಮಾನ. ಉಪಾಸಕನೇನಾಗುತ್ತಾನೆ? ತಾನು ಉಪಾಸನ ಮಾಡುವವನು ವಿನಯಶೀಲನಾಗಿ ಈಶ್ವರನಲ್ಲಿ ಸೇರಿಕೊಂಡು ಬಿಡ್ತಾನೆ. ಅಂದರೆ ತಾನು ಈಶ್ವರನ ಮಹಿಮೆ, ಈಶ್ವರ ವಿಭೂತಿ, ಈಶ್ವರ ಮಹಿಮೆ, ಈಶ್ವರ ಅನುಗ್ರಹ ಎಂದು ಭಾವನೆ ಮಾಡ್ತಾನೆ. ಇಲ್ಲಿ ಮಾತ್ರ ತನ್ನನ್ನು ನಾನು ಎಂಬ ಬುದ್ಧಿಯನ್ನು ತೆಗೆಯಬೇಕು. ಈ ವಿಚಾರಕ ತನ್ನನ್ನು ತೆಗೆದು ಬಿಟ್ಟು ಬ್ರಹ್ಮಸ್ವರೂಪನಾಗಬೇಕು. ಆದ್ದರಿಂದ ನಾನೆಂಬುದು ಒತ್ತಿ ಹೇಳಬಾರದು. ಈ ನಾನು ಉಪಾಸಕ, ಕರ್ಮ ಮಾಡುವುದಾದರೆ ಕರ್ತ, ಲೌಕಿಕ ಕರ್ತ, ಶಾಸ್ತ್ರೋಕ್ತ ಕರ್ಮಕರ್ತ, ಉಪಾಸಕ, ಈ ಮೂರು ಅಭಿಮಾನಗಳಿರುತ್ತವೆ. ಲೌಕಿಕ ಕರ್ತಕ್ಕೆ ಲೌಕಿಕ ಅಭಿಮಾನ, ಶಾಸ್ತ್ರೀಯ ಕರ್ತಕ್ಕೆ ವಿನಯಪೂರ್ವಕ ಶಾಸ್ತ್ರೋಕ್ತ ಅಭಿಮಾನ. ಉಪಾಸನದಲ್ಲಿ ಒಂದು ಚೂರು ಅಭಿಮಾನವಿರುತ್ತದೆ. ವಿನಯಶೀಲನಾದ ನಾನಿದ್ದೇನೆ ಅನಿಸುತ್ತದೆ. ನಾನು ವಿನಯಶೀಲ, ನಾನು ಭಕ್ತ, ನಾನು ಸೇವಕ ಭಾವವನ್ನು ಗಟ್ಟಿಗೊಳಿಸಿಕೊಳ್ತಾನೆ. ಇಲ್ಲಿ ಕರ್ತೃತ್ವ ಅಭಿಮಾನ ಬೇಡ, ಶಾಸ್ತ್ರೀಯ ಕರ್ಮ ಅಭಿಮಾನ ಬೇಡ, ವಿನಯಶೀಲನಾದ ಉಪಾಸಕನು ಎಂಬುದು ಬೇಡ. ಅದನ್ನೇ ತೆಗೆದು ಬಿಡು, ಬ್ರಹ್ಮದಲ್ಲಿ ನಿಲ್ಲಬೇಕು, ನನ್ನನ್ನು ತೆಗೆದು ಬಿಡಬೇಕು. ಅದರಿಂದ ನಾನು ಎಂಬುದನ್ನು ಗಟ್ಟಿಗೊಳಿಸಬಾರದು. ಮತ್ತು ರಜ್ಜು ಕಡೆಗೆ ದೃಷ್ಟಿ ತಿರುಗಿಸ್ತಾ ಇದ್ದೀವಲ್ಲ, ಹಗ್ಗದ ಕಡೆ, ಮತ್ತು ಹಾವಿನ ಕಡೆ ಜಾರಬಾರದು. ಅಂದರೆ ಅನುಭವ ದೃಷ್ಟಿ ಅಂದರೆ ಅವಸ್ಥಾ ದೃಷ್ಟಿ. ಸಾರ್ವತ್ರಿಕ ಅನುಭವಗಳನ್ನು ವಿಚಾರ ಮಾಡುವಾಗ ಆ ಅವಸ್ಥದ ಒಳಗಿರುವ ಪದಾರ್ಥಗಳ ಮೇಲೆ ದೃಷ್ಟಿ ಹೋಗಬಾರದು. ದೇಶ, ಕಾಲ, ನಾಮರೂಪ, ಪದಾರ್ಥ ಕಡೆ. ಅಂದರೆ ಪದಾರ್ಥ ಕಡೆಗೆ ಬಂದರೆ ನಾನು ಪ್ರಮಾತೃ ಆಗಿಬಿಡ್ತೀನಿ, ಪ್ರಮಾತೃ ಆಗಬಾರದು. ಪ್ರಮಾತೃ ಆಗಿದ್ದರೆ ಅವಸ್ಥ ಒಳಗಿನ ಪದಾರ್ಥಗಳು ನೋಡ್ತಾನೆ, ನಾನೊಬ್ಬ ವ್ಯಕ್ತಿ ಆಗಿಬಿಡ್ತೀನಿ, ಅವಸ್ಥ ಒಳಗೆ ಪದಾರ್ಥ. ಮತ್ತು ವ್ಯಕ್ತಿತ್ವಕ್ಕೆ ಜಾರಬಾರದು. ವ್ಯಕ್ತಿತ್ವಕ್ಕೆ ಜಾರಿದ್ದರೆ ನಾನು ಒಂದು ದೇಶದಲ್ಲಿ, ಕಾಲದಲ್ಲಿದ್ದೇನೆ, ಒಂದಾನೊಂದು ವಸ್ತುಗಳನ್ನು ನೋಡ್ತಾ ಇದ್ದೇನೆ, ಆ ವಸ್ತುವಿಗೆ ನನಗೆ ಸಂಬಂಧ ಈ ದೃಷ್ಟಿ ಬಂದು ಬಿಡ್ತದೆ. ನಾನೊಬ್ಬ ವ್ಯಕ್ತಿ, ಮಿಕ್ಕ ಪ್ರಪಂಚಗಳಲ್ಲಿ ಒಂದೊಂದು ಪದಾರ್ಥ, ನನಗೆ ಪದಾರ್ಥಗಳಿಗೆ ಸಂಬಂಧ, ಇವು ಬಂದು ಬಿಡ್ತವೆ. ನನಗೆ ಪದಾರ್ಥಕ್ಕೆ ಸಂಬಂಧ ಮೊದಲು ಬಿಡಬೇಕು. ಮಿಕ್ಕ ಪದಾರ್ಥಗಳು ನಾನು ಎಂಬುದು ದೃಷ್ಟಿ ಬಿಟ್ಟು ಒಟ್ಟು ಅವಸ್ಥಾ ದೃಷ್ಟಿಗೆ ಬರಬೇಕು, ವ್ಯಾಪಕ ದೃಷ್ಟಿಗೆ. ಆ ದೃಷ್ಟಿಯಿಂದ ಆಗಾಗ ಹಿಂದಿನ ಅಭ್ಯಾಸದಿಂದ ಜಾರುತ್ತದೆ. ಆ ಜಾರಿದ್ದೆಲ್ಲ ಬಿಡುವುದು, ಮತ್ತೆ ಆ ದೃಷ್ಟಿಗೆ ಬರುವುದು, ಜಾರಿದ್ದೆಲ್ಲ ಬಿಡುವುದು, ಮತ್ತೆ ಆ ದೃಷ್ಟಿಗೆ ಬರುವುದು. ಇದು ವಿಚಾರ. ಇದರಲ್ಲಿ ಏಕಾಗ್ರತೆ ಇಟ್ಕೊಂಡು ಜಾರಿದ್ದರೆ ಮತ್ತೆ ಬಿಟ್ಟು ಮತ್ತೆ ಅದಕ್ಕೆ ಬನ್ನಿ, ಅನುಭವ ದೃಷ್ಟಿಗೆ ಬನ್ನಿ, ಜಾರಬಾರದು. ಇದಕ್ಕೆ ವೈರಾಗ್ಯ ಇರಬೇಕು, ಮನಸ್ಸಿನ ಇಂದ್ರಿಯಗಳ ಶುದ್ಧಿ ಇರಬೇಕು, ಮತ್ತು ಅಲ್ಲೇ ಜಿಜ್ಞಾಸ ಮುಮುಕ್ಷತ್ವದಿಂದ ಆ ಅನುಭವ ದೃಷ್ಟಿಯಲ್ಲೇ ಗಮನಿಸ್ತಾ ಇರಬೇಕು. ಇದು ಏಕಾಗ್ರತೆ, ಇದು ತಪಸ್ಸು. ವೇದಾಂತಿಗಳು ಮಾಡುವ ತಪಸ್ಸು ಇದು. ಅಂದರೆ ಪುಸ್ತಕ ಪಾಂಡಿತ್ಯ ಬರಬಾರದು, ಲೌಕಿಕ ವಿಷಯಗಳು ಬರಬಾರದು. ಲೌಕಿಕ ಆಚಾರಗಳು ಅಂದರೆ ಮನುಷ್ಯ ಸಂಬಂಧಗಳು, ಗುರು ಶಿಷ್ಯ ಸಂಬಂಧಗಳು ಲೌಕಿಕಕ್ಕೆ ಇಳಿಯಬಾರದು. ಅಂದರೆ
ಲೌಕಿಕ ಗುರು ಶಿಷ್ಯ ಸಂಬಂಧ ಬೇರೆ. ಶಾಸ್ತ್ರೀಯ ಕರ್ಮದಲ್ಲಿ ಬ್ರಹ್ಮಚಾರಿ ವೇದ ಕಲಿಯುವಕ್ಕಿರುವಾಗ ಅಲ್ಲಿ ಸೇವಾ ಮುಖ್ಯ, ಗುರುಗಳ ಸೇವದಲ್ಲಿ ಪ್ರಧಾನ. ಇಲ್ಲಿ ಸೇವಕ್ಕೆ ಹೆಚ್ಚು ಹಿಡಿಯಬಾರದು. ಸೇವಕ್ಕೆ ಹೆಚ್ಚು ಹೋದರೆ ಅದು ಒಳ್ಳೆಯದೇ, ಪುಣ್ಯ ಬರುತ್ತದೆ. ಆ ಪುಣ್ಯ ಕರ್ಮಕ್ಕೆ ಜಾರಿದರೆ ಇಲ್ಲಿ ಅಂತರ್ಮುಖ ದೃಷ್ಟಿ ಹೋಗುತ್ತದೆ. ಅದಕ್ಕಾಗಿ ಇಲ್ಲಿ ಸೇವಾ, ಗುರುಗಳು ನಾನೆಂಬುದು ಬ್ರಹ್ಮದೃಷ್ಟಿಯಕ್ಕೋಸ್ಕರನೇ ಗುರುವೆನ್ನುವುದು ಶ್ರುತಿ ಪ್ರಮಾಣ. ಆ ಶ್ರುತಿ ಪ್ರಮಾಣ ನನ್ನನ್ನು ಅನ್ಯ ಪ್ರಮಾಣಗಳಿಂದ ಬಿಡಿಸುವುದಕ್ಕೆ ಹೊರತು ಮತ್ತೆ ಗುರುಗಳಿಗೆ ಶಿಷ್ಯನಿಗೆ ಕರ್ಮ ಎಂಬುದು ಲೌಕಿಕ ಸೇವಾ, ಶಾರೀರಿಕ ಸೇವಾ ಇವುಗಳಿಗೆ ಹೆಚ್ಚು ಇಳಿಯಬಾರದು. ಅದು ಹೇಳಿದರೆ ದೃಷ್ಟಿ ಬ್ರಹ್ಮದೃಷ್ಟಿ ಜಾರ್ತದೆ. ಆ ಸೈಡ್ಗೆ ಹೋಗಬಾರದು. ಅದು ಲೌಕಿಕ ಬ್ರಹ್ಮಚಾರಿಗೆ, ಅಂದರೆ ಕರ್ಮಕ್ಕೋಸ್ಕರ ವೇದ ಕಲಿಯುವ ಬ್ರಹ್ಮಚಾರಿಗೆ ಆ ದೃಷ್ಟಿಯಿಂದ ಬೇಕಾಗಿರುವ ಶ್ರದ್ಧಾ ಭಕ್ತಿ ಅಂತಃಕರಣ ಶುದ್ಧಿ ಕಲಿತುಕೊಂಡೇ ಈ ಹಂತಕ್ಕೆ ಬಂದ. ಈಗ ಮತ್ತೆ ಆ ಹಂತಕ್ಕೆ ಇಳಿಯುತ್ತಾ ಇದ್ದರೆ ಆ ಹಂತ ಪುಣ್ಯ ಬರುತ್ತದೆ, ಇಲ್ಲಿ ಏಕಾಗ್ರತೆ ಭಂಗವಾಗ್ತದೆ. ಏಕೆಂದರೆ ದೃಷ್ಟಿ ಬ್ರಹ್ಮ ಮೇಲೆ, ಸಾಕ್ಷಿ ಮೇಲೆ ದೃಷ್ಟಿ ಜಾರುತ್ತದೆ. ಸಾಕ್ಷಿ ಮೇಲಿನಿಂದ ಜಾರಿಸಬಾರದು. ಆದ್ದರಿಂದ ಸಾಕ್ಷಿ ಮೇಲೆ ದೃಷ್ಟಿ ಇಟ್ಟು ಗುರುಗಳೆಂಬುದು ಗುರುಗಳು ನೋಡಿದ್ರೆ ಗುರುಗಳು ಅಂದರೆ ಆ ಅತಿ ಭಯ ಎನ್ನುವುದು ಒಂದು ಭಕ್ತಿಪೂರ್ವಕ ಒಂದು ಸಲ ಭಯ ಇರುತ್ತದಲ್ಲ, ಆ ಭಯ ವಿಚಾರಕ್ಕೆ ಅಡ್ಡಿಯಾಗ್ತದೆ. ಆ ಗುರುಗಳು ನಾನು ಇದೆಲ್ಲವೂ ಒಂದೇ ಅವಸ್ಥಾ. ಆ ಅವಸ್ಥಾನುಭವದಲ್ಲಿ ಸೇರಿಸಿದ್ದಾಗ ನಾನು ಎಂಬ ಅಭಿಮಾನ ಕರಗಿ ಹೋಗ್ತದೆ. ಗುರುಗಳು ಆ ಸ್ವರೂಪದಲ್ಲೇ ಸೇರಲಿದ್ದಾರೆ. ಅದರಿಂದ ಆ ಒಂದು ಚೂರು ಭಯ ಎನ್ನುವುದು, ಆ ಒಂದು ಚೂರು ಅತಿಭಕ್ತಿ ಎನ್ನುವುದು. ಅತಿಭಕ್ತಿ ಅಂದರೆ ಅಲ್ಲಿ ಭಕ್ತಿ ಒಂದು ಪ್ರಧಾನ. ಏಕೆಂದರೆ ಅವರಿಗೆ ಲೌಕಿಕ ದೃಷ್ಟಿ ಬಿಡಿಸುವುದಕ್ಕೆ ಭಕ್ತಿ ಇಟ್ಕೊಳ್ತಾನೆ. ಆ ಭಕ್ತಿ ಎನ್ನುವುದು ಅಲ್ಲಿ ಒಂದು ಪೂಜ್ಯ. ಆ ಪೂಜ್ಯ ಭಾವನೆ ಏನು ಮಾಡ್ತದೆ ಅಂದರೆ ತನ್ನನ್ನು ಕೀಳಾಗಿ ನೋಡುವುದು. ಆ ವ್ಯಕ್ತಿಯನ್ನು ಪೂಜ್ಯ ಭಾವ ನೋಡಿದ್ದರೆ ಅದು ಪುಣ್ಯಕ್ಕೆ ಕಾರಣ. ಇಲ್ಲಿ ಪುಣ್ಯ ಅಲ್ಲ. ಆ ಗುರುಗಳು ತನ್ನನ್ನು ತೆಗೆದು ಬಿಟ್ಟು ಬ್ರಹ್ಮದಲ್ಲಿ ಲಯವಾಗಬೇಕು. ನನ್ನನ್ನು ತೆಗೆದು ಬಿಡಬೇಕು, ತಾನು ಬಿಟ್ಟು ಹೋಗ್ತಾರೆ. ಗುರುಗಳು ಬಂದಿದ್ದು ಈ ನಾನೆಂಬ ಬುದ್ಧಿ ಜೊತೆಗೆ ಇದ್ದಾನೆ. ನಾನು ಗುರುಗಳು ಎರಡು ಸೇರಿಕೊಂಡು ಲಯವಾಗಿ ಅದ್ವಿತೀಯ ಬ್ರಹ್ಮ ಆಗುತ್ತಾರೆ. ದೃಷ್ಟಿ ಆ ಕಡೆಗಿರಬೇಕು. ಗುರುಗಳನ್ನು ತೆಗೆಯಬೇಕು, ನನ್ನನ್ನು ತೆಗೆಯಬೇಕು. ನಾನು ಗುರುಗಳು ಇಬ್ಬರು ಸೇರಿಕೊಂಡು ಬ್ರಹ್ಮಸ್ವರೂಪದಲ್ಲಿ ಒಟ್ಟಾಗ್ತಾರೆ. ಇಬ್ಬರು ಬಿಟ್ಟು ಬಿಡ್ತಾರೆ. ಗುರು ಎಂಬ ಬಿಡಿ ಭಾವನ, ನಾನೆಂಬ ಬಿಡಿ ಭಾವನ ಎರಡು ಬಿಟ್ಟು ಬ್ರಹ್ಮಸ್ವರೂಪದಲ್ಲಿ ಸೇರಿಕೊಂಡು ಬಿಡ್ತೇವೆ. ದೃಷ್ಟಿ ಆ ಕಡೆಗಿರಬೇಕೇ ಹೊರತು ಗುರುಗಳು ಬೇರೆ ನಾನು ಬೇರೆ, ಅಯ್ಯೋ ಗುರುಗಳು ಸೇವೆ ಮಾಡಬೇಕು, ಅವರೆಂದರೆ ಹೆದರಬೇಕು, ಈಗ ಈ ಇದ್ದರೆ ನಾನು ಗುರು ಎಂದು ಬಿಡಿ ಬುದ್ಧಿ ಬರುತ್ತದೆ. ಅದು ಕರ್ಮಕ್ಕೆ ಉಪಾಸನಕ್ಕೆ ಹೊಂದುತ್ತದೆ, ವೇದಾಂತ ಕಡ್ಡಿಯಾಗ್ತದೆ. ಅಂದರೆ ಅಲ್ಲಿ ಗುರುಗಳ ಮೇಲೆ ಒಂದು ಪೂಜ್ಯ ಭಾವ ಇರುತ್ತದೆ. ಬಟ್ ಈ ಪೂಜ್ಯ ಭಾವ ಬೇರೆ. ಏನು ಪೂಜ್ಯ? ಗುರುಗಳೇ ಬ್ರಹ್ಮ ಆಗಲಿದ್ದಾರೆ, ನಾನು ಬ್ರಹ್ಮನೇ ಆಗಲಿದ್ದೀನಿ. ಗುರುಗಳು ನಾನು ಎಲ್ಲರೂ ಯಾವ ಬ್ರಹ್ಮಸ್ವರೂಪವೋ ಆ ಬ್ರಹ್ಮವನ್ನಾಗಿ ನೋಡ್ತಾ ಇದ್ದೀವಿ. ಈಗ ಬಿಡಿಯಾಗಿ ನೋಡ್ತಾ ಇಲ್ಲ. ಯಾವ ಬ್ರಹ್ಮಸ್ವರೂಪವನ್ನು ಪಡ್ಕೊಳ್ಳಲಿದ್ದೀನೋ ಆ ಅದ್ವೈತ ಬ್ರಹ್ಮಸ್ವರೂಪರೇ ಗುರುಗಳು, ಅದು ನಾನೇ. ಅದರಿಂದ ಉಪಾಸನದಲ್ಲಿ ಕರ್ಮದಲ್ಲಿ ಎಷ್ಟು ಭಕ್ತಿ ಇದೆಯೋ ಅದಕ್ಕಿಂತ ಸೂಕ್ಷ್ಮ ಭಕ್ತಿ, ಅದಕ್ಕಿಂತ ಹೆಚ್ಚಿನ ಭಕ್ತಿ. ಬಟ್ ಆ ಭಕ್ತಿ ಸ್ವಲ್ಪ ಅಡ್ಡಿ ಮಾಡುವ ಭಕ್ತಿ. ಇದು ಬ್ರಹ್ಮಕ್ಕೋಸ್ಕರ ಬ್ರಹ್ಮಸ್ವರೂಪಾನುಭವಕ್ಕೆ ಅನುಕೂಲವಾದ ಭಕ್ತಿ. ಈ ಭಕ್ತಿ ಅಲ್ಲಿ ಹೆದರುವ ಭಕ್ತಿ ಅಲ್ಲ. ಇದು ವಿಚಾರಕ್ಕೆ ಅನುಕೂಲವಾದ ಭಾವನೆ ಇರಬೇಕು. ಅದರಿಂದ ಇದು ಏಕಾಗ್ರತೆ. ಈ ಏಕಾಗ್ರತದಲ್ಲಿದ್ದು ಆ ಕಡೆನೇ ಇರಬೇಕು. ಈಗ ಅಲ್ಲಿಂದ ಜಾರಬಾರದು. ಅದು ಏಕಾಗ್ರತೆ. ಅದರಿಂದ ಇಂದ್ರಿಯ ಮನಸ್ಸುಗಳು ಜಾರ್ತಾ ಇವೆ ಅಂದರೆ ಹಿಂದಿನ ಪ್ರಪಂಚ, ನಾಮರೂಪ, ಸದ್ಗುಣಗಳು, ದುರ್ಗುಣಗಳು, ನಾಮರೂಪ ದೃಷ್ಟಿ ಬರಬಾರದು. ನಾನು ಎಂಬುದು ಬರಬಾರದು. ಪ್ರಪಂಚ ದೃಷ್ಟಿ ಬರಬಾರದು. ಈಗ ಹಿಂದಿನ ಕರ್ಮ ಬುದ್ಧಿ, ಉಪಾಸನ ಬುದ್ಧಿ ಇವುಗಳೇನು ಮಾಡ್ತವೆ? ಆ ತತ್ವ ವಿಚಾರಕ್ಕೆ ಅಡ್ಡಿ ಮಾಡ್ತವೆ. ಅದರಿಂದ ತತ್ವ ವಿಚಾರದಲ್ಲೇ ಇದ್ದು ಅವುಗಳನ್ನು ಬಿಡಬೇಕು. ಇದು ವೇದಾಂತದಲ್ಲಿ ಹೇಳಿರುವ ತಪಸ್ಸು. ಇದು ಸೂಕ್ಷ್ಮವಾದ ತಪಸ್ಸು. ಅಂದು ಬ್ರಹ್ಮ ಲಕ್ಷಣ ಹೇಳಿದ್ದಾರೆ. ಇಲ್ಲಿ ಯಾವ ಅನುಭವವನ್ನು ಗಮನಿಸಬೇಕು ಅನುಭವ ಹೇಳಿದ್ದಾರೆ, ಮತ್ತು ತಪಸ್ಸು ಹೇಳಿದ್ದಾರೆ. ಈಗ ಈ ಮೂರರಿಂದ ಈಗ ಗಮನ ಒಂದೇ ಉಳಿದಿದೆ. ಈಗ ಗಮನ ಮಾಡುತ್ತಾ ಈಗ ಮುಂದುವರಿಯುತ್ತಾ ಹೋಗಬೇಕು. ಈ ಮೂರಿಟ್ಟುಕೊಂಡು ಬ್ರಹ್ಮಲಕ್ಷಣ ಯಥೋವಾ ಇಮಾನಿ, ಎಲ್ಲಿ ಗಮನಿಸಬೇಕು, ಅನ್ನಂ ಪ್ರಾಣಂ ಮನಃ ಇತ್ಯಾದಿಗಳು ಹೇಳಿದ್ದಾರೆ. ತಪಸ್ಸು ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪಸ್ಸು ಹೇಳಿದ್ದಾರೆ. ಮೂರಿದೆ ಇಲ್ಲಿ ಉಪದೇಶ. ಬ್ರಹ್ಮಲಕ್ಷಣ, ಅನುಭವ ದೃಷ್ಟಿ, ದೆನ್ ತಪಸ್ಸು. ನಾವು ಬ್ರಹ್ಮಲಕ್ಷಣ ವಿಚಾರ ಮಾಡಿದ್ದೇವೆ, ಅನುಭವ ದೃಷ್ಟಿ ವಿಚಾರ ಮಾಡಿದ್ದೇವೆ. ಈಗ ಇನ್ನು ತಪಸ್ಸು ಹೇಳಿದ್ದೇವೆ. ಈಗ ವಿಚಾರ ಮಾಡುವುದೇ, ನೇರಾಗಿ ವಿಚಾರ. ಗಮನ ಮಾಡುತ್ತಾ ಮುಂದೆ ಒಂದೊಂದು ಅಧ್ಯಾರೋಪ ತೆಗೆಯುತ್ತಾ ಸ್ವರೂಪದಲ್ಲಿ ನಿಲ್ಲುವುದು. ಇನ್ನೂ ಒಳಹೊಕ್ಕು, ಇನ್ನೂ ಒಳಗೆ
ಇಡೀ ನಾಮರೂಪಗಳು ಜಗತ್ತೆಲ್ಲ ಜೀವಭಾವ ಬೆಳೆಸಿ ಬ್ರಹ್ಮದಲ್ಲೇ ನಿಂತಿರುವುದು. ಈಗ ಅದು ಆ ಗಮನದಲ್ಲೇ, ಇದು ಗಮನ ತಾನೇ ತಾನೇ ಮಾಡ್ತದೆ. ಗಮನ ಎಷ್ಟೆಷ್ಟು ಸೂಕ್ಷ್ಮವಾಗ್ತದೋ ಅಷ್ಟೆಷ್ಟು ಅಧ್ಯಾರೋಪ ತಪ್ಪು ತಿಳುವಳಿಕೆ ಬಿಡುತ್ತದೆ, ಅರಿವು ಜಾಗರಣವಾಗುತ್ತದೆ. ಅರಿವು ಜಾಗರಣ ಅಂದರೆ ಅರಿವಿನಲ್ಲಿ ನಿಂತಿರುತ್ತದೆ. ಅಧ್ಯಾರೋಪಿತ ಬಿಡುವುದೇ ಅರಿವು ಜಾಗರಣ ಆಗುವುದು ಅಂದರೆ ಆ ಮುಚ್ಚಳ ಬಿಡುತ್ತದೆ, ಅರಿವು ಸ್ಪಷ್ಟವಾಗ್ತದೆ. ಮುಚ್ಚಳ ಬಿಡುತ್ತದೆ, ಅರಿವು ಸ್ಪಷ್ಟವಾಗ್ತದೆ. ಅರಿವು ವ್ಯಾಪಕವಾಗುತ್ತದೆ, ಸ್ವಚ್ಛವಾಗುತ್ತದೆ. ಮುಚ್ಚಳ ಬಿಡುತ್ತದೆ. ಎಷ್ಟೆಷ್ಟು ಮುಚ್ಚಳ ಬಿಡುತ್ತದೋ ಅಷ್ಟೆಷ್ಟು ಅರಿವು ಸ್ವಚ್ಛವಾಗಿ ಆಗಿ ಕೊನೆಗೂ ಅಖಂಡ ಅನಂತವರೆಗೆ ಉಳಿಯುತ್ತದೆ. ಅದು ಇದೇ ಜ್ಞಾನ. ಅದರಿಂದ ಶನೈ ತಪಸ ಅಂತರಂತರನುಪ್ರವಿಷ್ಟಸ್ಯ, ಒಳಗೆ ಹೋಗುತ್ತಾ ತಸ್ಯ ಆನಂದೋ ಬ್ರಹ್ಮೇತಿ ವಿಜ್ಞಾನಂ ನಿಶ್ಚಿತಮಭೂತ್. ಆನಂದವೇ ಬ್ರಹ್ಮ, ಅಖಂಡವಾದ ಅರಿವೇ ಬ್ರಹ್ಮ ಎಂದು ಅವರಿಗೆ ನಿಶ್ಚಯವಾಯಿತು. ತಸ್ಮಿನ್ನೇವ, ಏಕೆಂದರೆ ತಸ್ಮಿನ್ನೇವ ಸಾಕಲ್ಯೇನ ಸರ್ವಭೂತಾನಾಂ, ಏಕೆಂದರೆ ಭೂತಗಳ ಸೃಷ್ಟಿಸ್ಥಿತಿಲಯಗಳು ಎಲ್ಲಿಂದ ಆಗುತ್ತವೋ, ಸೃಷ್ಟಿಸ್ಥಿತಿಲಯಗಳ ಮೇಲೆ ದೃಷ್ಟಿ ಅಲ್ಲ, ಭೂತಗಳ ಸೃಷ್ಟಿ ಎಂದು ಹೇಳಿದ್ದಾನೆ. ಅಂದರೆ ಭೂತಗಳ ಮೇಲೆ, ಭೂತ ಅಂದರೆ ಇಡೀ ಪ್ರಪಂಚ, ದೃಷ್ಟಿ ಭೂತಗಳ ಮೇಲೆ ಅಲ್ಲ, ಅವುಗಳ ಸೃಷ್ಟಿಸ್ಥಿತಿ ಮೇಲೆ ಅಲ್ಲ. ಭೂತಗಳ ಸೃಷ್ಟಿಸ್ಥಿತಿಗಳನ್ನು ನೆಪ ಇಟ್ಟುಕೊಂಡು ಈ ಸೃಷ್ಟಿಸ್ಥಿತಿಲಯಗಳು ಯಾರಿಂದ ಆಗುತ್ತವೋ, ದೃಷ್ಟಿ ಯಾರಿಂದ ಕಡೆಗೆ ಹೋಗಬೇಕು. ಸೃಷ್ಟಿಗೆ ಬೇಡ, ಭೂತ ಬೇಡ, ಹಾವು ಹುಟ್ಟುವುದು, ಹಾವಿನ ಮೇಲೆ ದೃಷ್ಟಿ ಬೇಡ, ಹಾವು ಹುಟ್ಟುವುದೂ ಇಲ್ಲ. ಹಾವು ಹುಟ್ಟುವುದು ಎಂಬ ನೆಪದಿಂದ ಹಗ್ಗ ಕಡೆ ದೃಷ್ಟಿ. ಯಾರಿಂದ ಹಾವು ಹುಟ್ಟುತ್ತದೋ, ಯಾರಿಂದ ಹಗ್ಗ, ಯಾರಿಂದ ಆ ಕಡೆ ಹೋಗಬೇಕು, ಅದು ಕಡೆ ಹೋದರೆ ಹಾವೇ ಬಿಟ್ಟು ಬಿಡುತ್ತದೆ, ಹಾವಿನ ಸೃಷ್ಟಿ ಬಿಡುತ್ತದೆ. ಹಾಗೆ ಆಗಬೇಕು, ಹಗ್ಗ ಕಡೆಗೆ ದೃಷ್ಟಿ. ಆದ್ದರಿಂದ ಸರ್ವಭೂತಾನಾಂ ತಸ್ಮಿನ್ನೇವ, ಮೊದಲು ಅನ್ನ ನಂತರ ಪ್ರಾಣ ನಂತರ ಅದು ಮುಂದೆ ಹೇಳ್ತಾರೆ, ಪ್ರಾಣ ನಂತರ ಮನಸ್ಸು ನಂತರ ವಿಜ್ಞಾನ ನಂತರ ಬ್ರಹ್ಮವೇ. ಹೀಗೆ ಅವರೇನು ಹೇಳ್ತಾರೆ ಅಂದರೆ ಸಾಕಲ್ಯನ, ಆ ಬ್ರಹ್ಮವೇ ಇಡೀ ಬ್ರಹ್ಮಾಂಡದ ಸೃಷ್ಟಿಸ್ಥಿತಿ ಲಯಕ್ಕೆ ಕಾರಣ. ಇದು ಸಾಕಲ್ಯನ, ಸಕಲಕ್ಕೆ ಸಾಕಲ್ಯ ಹೇಳ್ತೀವಿ. ಸಾಕಲ್ಯನ ಅಂದರೆ ಕಂಪ್ಲೀಟ್ಲಿ, ಪೂರ್ತಿಯಾಗಿ, ಟೋಟಲ್ಲಿ ಎಂದರ್ಥ. ಸಾಕಲ್ಯನ ಸರ್ವಭೂತಾನಾಂ ಅಂದರೆ ಸರ್ವಭೂತಗಳು ಜನ್ಮೋತ್ಪತ್ತಿ ಪ್ರಳಯ ಕಾರಣತ್ವ ಲಕ್ಷಣ ರೂಪಸ್ಯ ದರ್ಶನ. ಏಕೆಂದರೆ ಬ್ರಹ್ಮದಲ್ಲೇ ಸಕಲ ಬ್ರಹ್ಮಾಂಡದ ಸೃಷ್ಟಿಸ್ಥಿತಿ ಲಯಗಳ ಕಾರಣ, ಸೃಷ್ಟಿಗೆ ಕಾರಣ, ಸ್ಥಿತಿಗೆ ಕಾರಣ, ಲಯಕ್ಕೆ ಕಾರಣ. ಇಡೀ ಬ್ರಹ್ಮಾಂಡಕ್ಕೆ ಕಾರಣ ಬ್ರಹ್ಮದಲ್ಲೇ ಕೊನೆಗಾಣುತ್ತದೆ. ಅಂದರೆ ಬ್ರಹ್ಮ ತಲುಪಿದ್ದರೆ ಈಗ ಯಾವುದಿಲ್ಲ ಎಂದಾಗುತ್ತದೆ. ಅದೇ ಪೂರ್ಣ ಪರಿಸಮಾಪ್ತಿ. ತದಪೇಕ್ಷಾನಯ ಅನ್ಯಸ್ಯ ಅನ್ಯತ್ತರಸ್ಯ ಏಕೆಂದರೆ ಅನ್ನಕ್ಕಿಂತ ಒಳಗೆ ಪ್ರಾಣ ನೋಡ್ತೀವಿ, ಪ್ರಾಣಕ್ಕಿಂತ ಒಳಗೆ ಮನಸ್ಸು ನೋಡ್ತೀವಿ, ಮನಸ್ಸಿಂತಕ್ಕಿಂತ ಒಳಗೆ ವಿಜ್ಞಾನ ನೋಡ್ತೀವಿ. ಈಗ ವಿಜ್ಞಾನಕ್ಕಿಂತ ಒಳಗೆ ಇಲ್ಲ, ವಿಜ್ಞಾನಕ್ಕಿಂತ ಒಳಗೆ ವಿಜ್ಞಾನಕ್ಕಿಂತ ಒಳಗೆ ಬ್ರಹ್ಮ, ಈಗ ಬ್ರಹ್ಮಕ್ಕಿಂತ ಒಳಗೆ ಇಲ್ಲ. ಒಳಗೆ ಹೊರಗೆ ಎಲ್ಲ ಬಿಟ್ಟು ಬಿಡ್ತದೆ. ಒಳಗೆ ಹೊರಗೆ ಎಂಬುದೆಲ್ಲ ಅಲ್ಲಿ ವಿಚಾರ ಮಾಡುವವನೇ ಬಿಟ್ಟು ಉಳಿಯಲ್ಲ. ವಿಚಾರ ಮಾಡುವ ಸಾಧಕ ಜೀವಭಾವವೇ ಉಳಿಯಲ್ಲ, ಪ್ರಪಂಚ ಉಳಿಯಲ್ಲ. ಈಗ ಇನ್ನೂ ಒಳಗೆ ಹೊರಗೆ ಏನಿರಲ್ಲ, ಅದ್ವಿತೀಯ ತಲುಪುತ್ತಾನೆ. ಅದರಿಂದ ಅನ್ಯಸ್ಯ ಅಂತರತರಸ್ಯ ಅದರ್ಶನ, ಅದಕ್ಕಿಂತ ಒಳಗೆ ಇನ್ನೊಂದು ಇಲ್ಲದೇ ಇರುವುದರಿಂದ ಅದರ್ಶನಾತ್ ತತಃ ಏವ ಜಿಜ್ಞಾಸ ಪರಿಸಮಾಪ್ತ, ಅದರಿಂದಲೇ ಜಿಜ್ಞಾಸ ಮುಗಿದು ಬಿಡುತ್ತದೆ. ಅತ್ರ ಹಿ, ಇದು ಹೇಳಿಬಿಟ್ಟು ಇದು ಮೊದಲು ಹೇಳಬಹುದಿತ್ತು, ಈಗ ಹೇಳ್ತಾ ಇದ್ದಾರೆ. ಅದನ್ನು ಆ ಅನುಭವ ದೃಷ್ಟಿಯ ಅನ್ನಪ್ರಾಣ ಹೇಳಿದ್ದಾರಲ್ಲ, ಅದು ಹೇಗೆ ಎನ್ನುವುದು ಈಗ ಹೇಳ್ತಾ ಇದ್ದಾರೆ. ಆ ಪ್ರಕ್ರಿಯೆ ಎಲ್ಲ ಹೇಳುವಾಗಲೇ ಹೇಳಬಹುದಿತ್ತು. ಆ ವಿಚಾರ ಮಾಡುವಾಗ ಯಾವ ಹಂತವನ್ನು ಹೇಗೆ ದಾಟುತ್ತಾನೆ ಅದು ಒಂದು ಹೇಳಿ ಮಿಕ್ಕದು ಒಂದು ಉದಾಹರಣೆ ಹೇಳ್ತಾನೆ, ಮಿಕ್ಕದು ಹೀಗೆ ಎಂದು ಬಿಟ್ಟು ಬಿಡ್ತಾರೆ. ಮೊದಲು ಅನ್ನವನ್ನು ಹೇಳ್ತಾರೆ. ಎಂದರೇನು? ಅತ್ರ ಹಿ ಅನ್ನಪ್ರಾಣಾದಯ, ಅನ್ನವನ್ನು ಇಟ್ಕೊಳ್ಳೋಣ. ಅನ್ನ ವಿಚಾರ ಅಂದರೆ ಹೇಗೆ? ಮೊದಲು ಅನ್ನ ಲಕ್ಷಣ ಹೇಳಿದ್ದಾರೆ, ಬ್ರಹ್ಮ ಲಕ್ಷಣ. ಅನ್ನವೆಂದು ಅನುಭವ ಇಟ್ಕೋ ಎಂದು ಹೇಳಿದ್ದಾರೆ, ಮತ್ತು ತಪಸ್ಸು ಹೇಳಿದ್ದಾರೆ. 3 ಅರ್ಥವಾಯಿತು. ಈಗ ಹೊರಡುವುದೇ, ಈಗ ಒಂದೊಂದು ನಿಧಾನವಾಗಿ ಒಂದೊಂದು ಅನಾತ್ಮ ಬಿಡುತ್ತಾ ನೋಡು. ಅನ್ನ ಅಂತ ನೋಡೋಣ. ಅನುಭವ ಹೇಗೆ? ಅನುಭವ. ಅನ್ನ ಅಂದರೆ ಮೊದಲು ಅನ್ನವನ್ನು ಅನ್ನ ಅಂದರೆ ಏನು? ಪಂಚಭೂತಗಳು. ಅನ್ನ ಅಂದರೆ ಮಣ್ಣೇ ಅಲ್ಲ, ಮಣ್ಣು, ನೀರು, ಗಾಳಿ, ಅಗ್ನಿ, ಪಂಚಭೂತಗಳೇ ಹೇಳಬಹುದು.
ಈ ಪಂಚಭೂತಗಳು ಅಥವಾ ಅನ್ನ ಸ್ಥೂಲ ಪಂಚಭೂತ ಅಂದರೆ ಇಂದ್ರಿಯಗಳಿಗೆ ಕಂಡು ಬರುವ ಅನ್ನ ನೋಡಬಾರದು. ಇಂದ್ರಿಯಗಳಿಗೆ ಕಂಡು ಬಂದರೆ ಏನಾಗುತ್ತದೆ, ನಾವು ಹೊರಗೆ ನೋಡ್ತಾ ಇದ್ದೀವಿ. ಅನ್ನ ಅನುಭವ ನೋಡಿ, ಅನುಭವಾತ್ಮಕ ಅನ್ನ. ಅನುಭವಾತ್ಮಕ ಅನ್ನ ಅಂದರೆ ಏನು? ಇಲ್ಲಿ ಸಮಷ್ಟಿ ಅನ್ನ, ಹಿರಣ್ಯ ಗರ್ಭವನ್ನೇ ನೋಡು ಎಂದು ಹೇಳಿದ್ದಾರೆ. ಅಂದರೆ ಅನ್ನ ಪ್ರಾಣಾದಯ ಸಮಷ್ಟಿ ರೂಪಾಹ. ಅಂದರೆ ಪಂಚಭೂತಗಳನ್ನು ನಾವು ಇಂದ್ರಿಯಗಳಿಂದ ನೋಡುವಕ್ಕಿಂತ, ನಮ್ಮ ಏನು ಮನಸ್ಸಿನಿಂದ ನೋಡುವಕ್ಕಿಂತ, ಮಾನಸ ಪ್ರತ್ಯಕ್ಷಕ್ಕಿಂತ ಅನುಭವ ಪ್ರತ್ಯಕ್ಷದಿಂದಲೇ ನೋಡಬೇಕು. ಅಂದರೆ ಕಣ್ಣು ತೆಗೆದಾಗ ಕಂಡುಬರುವ ಪಂಚಭೂತಗಳಲ್ಲ, ನಾನು ಎಂಬುದಿದ್ದೇನಲ್ಲ, ದೇಹರೂಪವಾಗಿದ್ದೇನೆ. ನಾನೆಂಬುದು ದೇಹ ಇದಲ್ಲ. ಕಣ್ಣು ಮುಚ್ಚಿಕೊಂಡರೆ ನಾನು ಇಲ್ಲಿದ್ದೇನೆ ಅನಿಸುತ್ತದ ಅಲ್ಲವ, ಇಲ್ಲಿ ಎಂದು. ಆ ಇಲ್ಲಿ ಎಂದು ಜಾಗ ಬುದ್ಧಿ ಯಾವುದರಿಂದ ಬಂತು? ಕಣ್ಣಿಗೆ ದೇಹ ಕಂಡು ಬರಲ್ಲ, ಕಣ್ಣು ಮುಚ್ಚಿಕೊಂಡರೆ ದೇಹದ ಆಕಾರ ಕಂಡು ಬರಲ್ಲ. ನೋಡಿ, ಕಣ್ಣು ಮುಚ್ಚಿಕೊಂಡೆ, ದೇಹದ ಆಕಾರ ಕಂಡು ಬರಲ್ಲ. ನಾನು ಇಲ್ಲಿದ್ದೇನೆ ಒಂದು ಗಟ್ಟಿ ಅನಿಸುತ್ತದೆ ನೋಡಿ, ಸ್ಥೂಲ. ಇಲ್ಲಿದ್ದೇನೆ ಗಟ್ಟಿ, ಆ ಗಟ್ಟಿ ಭಾವನೆ ಸ್ಥೂಲ. ಆ ಸ್ಥೂಲ ಬುದ್ಧಿ ದೇಹ. ಅದನ್ನು ಅನುಭವ ದೃಷ್ಟ್ಯ ನೋಡಿದ್ದರೆ ಅದು ಅನುಭವ ದೃಷ್ಟ್ಯ ಅನ್ನ. ಅದನ್ನು ವ್ಯಕ್ತಿ ನೋಡಬಾರದು. ಮಿಕ್ಕ ಪ್ರಾಣಿಗಳ ಎಲ್ಲರ ಅನ್ನ, ಅಖಂಡ ಪ್ರಪಂಚವೆಲ್ಲ ಅದೇ ಗಟ್ಟಿ. ಆ ಸ್ಥೂಲತ ಇಡೀ ಪ್ರಪಂಚವನ್ನು ಸೇರಿಸಬೇಕು. ಇದು ಇಲ್ಲೇ ಅಂದೆಲ್ಲ, ಎಲ್ಲರ ಶರೀರ. ಅದು ಹೇಗೆ ಅಂದರೆ, ನಾವು ಮಲ್ಕೊಂಡುವಕ್ಕೆ ಮುಂಚೆ ಅಥವಾ ಮಲ್ಕೊಂಡುವಕ್ಕೆ ಮುಂಚೆ ಲೈಟ್ ಆಫ್ ಮಾಡ್ತೀವಿ, ಮಲ್ಕೊಳ್ತೀವಿ. ಮೊದಲು ಏನನ್ನಿಸುತ್ತದೆ? ನಮ್ಮ ಕೈ ಕಾಲಿನ ಡೀಟೇಲ್ ಆಕಾರ ಕಂಡು ಬರಲ್ಲ, ಎಲ್ಲ ಒಟ್ಟು ಸೇರಿಸಿ ಏನೋ ಒಂದು ಡಲ್ ಅನಿಸುತ್ತದೆ ಅಲ್ಲವೇ? ಆ ಡಲ್ ಸ್ಥಿತಿ ನೋಡಿ, ಆವಾಗ ಶರೀರವೆಲ್ಲ ಒಟ್ಟಾಯಿತು. ಶರೀರದ ಬಿಡಿ ಅವಯವಗಳು ಕಂಡು ಬರಲ್ಲ, ಎಲ್ಲ ಒಟ್ಟು ಅಂಡಾಕಾರ, ಮೊಟ್ಟೆ ಆಕಾರ ಶರೀರ ಆಗಿಬಿಡ್ತದೆ ಅಲ್ಲವೇ? ಇಲ್ಲಿ ಕೈ, ಇಲ್ಲಿ ಕಾಲು ಗೊತ್ತಾಗಲ್ಲ, ತಲೆ ಎಲ್ಲಿದೆ, ಕಾಲೆಲ್ಲಿದೆ, ಬಿಡಿ ಗೊತ್ತಾಗಲ್ಲ, ಒಟ್ಟು ಆಗುತ್ತದೆ ನೋಡಿ. ಅದು ವಿರಾಟ್ ರೂಪ, ಒಟ್ಟು ಬ್ರಹ್ಮಾಂಡ ಜಗತ್ತೆಲ್ಲ ಒಂದೇ ಆಯಿತು. ಬಟ್ ಆದರೆ ಅದು ಇನ್ನೂ ಸ್ಥೂಲತ್ವ ಇದೆ, ಅದರಲ್ಲಿ ಅರಿವಿಲ್ಲ. ಅರಿವಿಲ್ಲ. ಬಟ್ ಏನೋ ಗೊತ್ತಾಗ್ತಾ ಇದೆ, ಬಟ್ ಏನೋ ಹೆವಿ ಅನಿಸುತ್ತಾ ಇದೆ, ಭಾರ ಅನಿಸುತ್ತದೆ, ಸ್ಥೂಲ ಅನಿಸುತ್ತದೆ ನೋಡಿ. ಆ ಸ್ಥೂಲ ಭಾವವೇ ಕೆಲವರು ಧ್ಯಾನ ಮಾಡುವಕ್ಕೆ ಕುಳಿತಿದ್ದರೆ, ಮೊದಲು ಅಭ್ಯಾಸವಿಲ್ಲದವರು ಮೊದಲು ಧ್ಯಾನ ಮಾಡುವಕ್ಕೆ ಕೂತಿದ್ದರೆ ಕೈ ಏನಾಗುತ್ತದೆ? ಭಾರ ಅನಿಸುತ್ತದೆ ಅಲ್ಲವೇ? ಕೈ ಎತ್ತುವಕ್ಕೆ ಹೋದರೆ ಡಲ್, ಭಾರ ಅನಿಸುತ್ತದೆ. ಅಂದರೆ ಶರೀರದ ಭಾರ ನಮಗೆ ಅನಿಸುತ್ತಾ ಇದೆ. ಅದು ಶರೀರವನ್ನು ಅನ್ನ, ಶರೀರದ ಆಕಾರ ಬಿಟ್ಟರೆ ಒಟ್ಟು ಶರೀರದ ಒಳಗಿನ ಭಾಗ ಇದೆ. ಆ ಒಳಗಿನ ಭಾಗವನ್ನೇ ಅನ್ನ ಹೇಳಿದ್ದೇವೆ. ಆ ಅನ್ನ ಅಖಂಡ ಪ್ರಪಂಚಕ್ಕೆ ಸೇರಿಸಿಬಿಡು. ಅಂದರೆ ವ್ಯಾಪಕವಾದ ಒಟ್ಟು ಪ್ರಪಂಚವನ್ನು ನೋಡಿದ್ದರೆ ಅದು ಸ್ಥೂಲತ ಅನಿಸುತ್ತದೆ ನೋಡಿ. ಅದು ವಿರಾಟ್, ಒಟ್ಟು ಅಖಂಡ. ಅದನ್ನು ದಾಟಬೇಕು. ಮೊದಲು ಅನ್ನ ತಿಳ್ಕೊಳ್ಳುವುದಂದರೆ ಏನು ಅಂದರೆ, ಇಂದ್ರಿಯಗಳಿಂದ ಪ್ರಪಂಚವನ್ನು ನೋಡುವಕ್ಕಿಂತ ಪ್ರಪಂಚವನ್ನೆಲ್ಲ ಒಟ್ಟುಗೂಡಿಸಬೇಕು. ಆದರೆ ಇನ್ನೂ ಸ್ಥೂಲವಿರುತ್ತೆ, ಅದರಲ್ಲಿ ಅರಿವು ಅನಿಸಲ್ಲ. ಏನೋ ನಿದ್ದೆ ಹೋಗುವಂತೆ ಮತ್ತು ಇದ್ದಂತೆ ಅನಿಸುತ್ತದೆ. ಬಟ್ ಅದರೆಲ್ಲ ಸೇರಿಸಿಬಿಡ್ತದಲ್ಲ, ಅದು ಸ್ಥೂಲತ, ಅದು ಸ್ಥೂಲ ದೇಹ ಅಂದರೆ ನಾವು ಆಕಾರ ಮೇಲೆ ಅಷ್ಟೇ ಅಟೆನ್ಷನ್ ಇರ್ತೀವಿ. ಆಕಾರ ಬಿಡಿ, ಆಕಾರದ ಒಳಗೆ ಇರುವ ಸ್ಥೂಲತ. ಮೊದಲು ಆ ಹಂತಕ್ಕೆ ಬರಬೇಕು. ಅನ್ನ, ಅಲ್ಲಿಂದಲೇ ನಮ್ಮ ದೇಹದ ಆಕಾರಗಳು ಕಂಡು ಬರುತ್ತವೆ ಅಲ್ಲವೇ? ನಿದ್ದೆ ಹೋಗುವಕ್ಕೆ ಮುಂಚೆ ಯಾವುದೋ ಒಂದು ಸ್ಥೂಲತ ಇರುತ್ತದೆ ನೋಡಿ, ಆ ಸ್ಥೂಲವೇ ಅನ್ನ. ಅಲ್ಲಿಂದಲೇ ನಮಗೆ ಬಗೆ ಆಕಾರಗಳು ಕಂಡು ಬರ್ತವೆ. ಈಗ ಅದ ನಂತರ ಕೈ ಕಾಲು ಅಲಗಾಡಿಸಿದರೆ, ಕೈ ಇಲ್ಲಿದೆ, ಕಾಲಿಲ್ಲಿದೆ, ತಲೆ ಇಲ್ಲಿದೆ ಎಂದು ಆಕಾರಗಳು ಕಂಡು ಬಂದರೆ ಶರೀರಗಳು, ಆಯಾ ಶರೀರಗಳು. ಆಕಾರಗಳು ಬಿಟ್ಟರೆ ಒಂದೇ ಅನಿಸುತ್ತದೆ. ಅದರಲ್ಲಿ ಮನುಷ್ಯ ಆಕಾರ, ಪ್ರಾಣಿ ಆಕಾರ, ನಾಯಿ ಆಕಾರ, ಹಸು ಆಕಾರ, ಮರ ಆಕಾರ ಇಲ್ಲ. ಎಲ್ಲ ಆಕಾರಗಳು ಸೇರಿ ಒಂದೇ ಇದೆ ಸ್ಥೂಲ. ಅದು ಅನ್ನ. ಮೊದಲು ಅನ್ನ ತಿಳ್ಕೊಂಡರೆ ಮನುಷ್ಯರ ಡೀಟೇಲ್ ಆಕಾರಗಳು ಬಿಡ್ತೀವಿ. ನಮಗೆ ಮನುಷ್ಯತ್ವ ಅಭಿಮಾನ ಬಿಡಬೇಕು. ಅದಕ್ಕೋಸ್ಕರ ಮನುಷ್ಯತ್ವ ಅಭಿಮಾನ ಬಿಡಬೇಕು. ಇನ್ನೇನು ಲೌಕಿಕ ಸಾಮಾಜಿಕ ಸಂಬಂಧಗಳು, ಆ ಸಾಮಾಜಿಕ ಸಂಬಂಧಗಳ ಅಭಿಮಾನ ಬಿಡಬೇಕು. ಲೌಕಿಕ ಅಭಿಮಾನ, ಸಾಮಾಜಿಕ ಸಂಬಂಧಗಳ ಅಭಿಮಾನ, ನಾನು ಹೀಗಿದ್ದೇನೆ ಹಾಗಿದ್ದೇನೆ ಬಿಡಬೇಕು. ಇದ್ದೇನೆ ಅಷ್ಟೇ ಆಗುತ್ತದೆ. ಇದ್ದೇನೆ ನಾನು ಹಾಗೆ ಹೀಗೆ ಎಂದು ಹೇಳಲ್ಲ. ಮಲ್ಕೊಂಡುವಕ್ಕೆ ಮುಂಚೆ ಏನನ್ನಿಸುತ್ತದೆ? ಏನೋ ಇದ್ದೇನೆ ಅಷ್ಟೇ. ಇದ್ದೇನೆ, ಏನೋ ಡಲ್ ಅನಿಸುತ್ತದೆ, ಬಟ್ ಇದ್ದೇನೆ. ಯಾರಾಗಿದ್ದೇನೆ ಅದು ಮತ್ತೆ ಮನುಷ್ಯ ರೂಪ.
ರೂಪ ಇಲ್ಲ, ಸುಮ್ಮನೆ ಇದ್ದೇನೆ ಆಗುತ್ತದಲ್ಲ ಅದು ಅದು. ಮತ್ತು ಧ್ಯಾನ ಅಭ್ಯಾಸ ಇಲ್ಲದವರು ಮೊದಲನೇ ಸಲ ಜಪ ಧ್ಯಾನಕ್ಕೆ ಹೋಗ್ತಾ ಇದ್ದರೆ ಏನೋ ಒಂದು ಮತ್ತು ಹಾಗೆ ಅನಿಸುತ್ತೆ. ಅರಿವಿರುತ್ತದೆ, ಬಟ್ ಮತ್ತೆ ಅನಿಸುತ್ತೆ. ಅರಿವು ಇರುತ್ತದೆ, ಪೂರ್ತಿ ನಿದ್ದೆ ಹೋಗಲ್ಲ, ಎಚ್ಚರದಲ್ಲೇ ಇರ್ತೀವಿ. ಅರಿವಂದರೆ ಎಚ್ಚರದಲ್ಲೇ ಇರ್ತೀವಿ, ಬಟ್ ಒಂದು ಕೈಂಡ್ ಆಫ್ ಡಲ್ ಅನಿಸುತ್ತದೆ. ಅದು ನೋಡಿ, ಅದು ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂದರೆ ಶರೀರದ ಡೀಟೇಲ್ ಆಕಾರಗಳು ದೇಶಕಾಲವೆಲ್ಲ ಬಿಟ್ಟ. ಅಲ್ಲಿ ಇಲ್ಲಿ ಎನ್ನುವುದು ದೇಶಬುದ್ಧಿ ಹೋಗುತ್ತದೆ. ಆವಾಗ ಇವಾಗ ಕಾಲಬುದ್ಧಿ ಹೋಗುತ್ತದೆ. ಕಾಲಬುದ್ಧಿ, ದೇಶಬುದ್ಧಿ, ಆಕಾರ ಬುದ್ಧಿ ಹೋಗಿ ಎಲ್ಲ ಒಟ್ಟಾಗ್ತದೆ ನೋಡಿ. ಆಗ ಅದು ಅನ್ನಂ ಬ್ರಹ್ಮೇತಿ ವ್ಯಜ. ಅಲ್ಲಿ ಅರಿವಿದೆ, ಎಚ್ಚರ ಅರಿವಿದೆ. ನಿದ್ದೆ ಹೋಗುವುದು ನೋಡಬಾರ್ದು, ಮತ್ತೆ ಎಚ್ಚರ ಅರಿವೇ ನೋಡಬೇಕು. ಎಚ್ಚರ ಅರಿವಿನಲ್ಲೇ ಅದಕ್ಕಾಗಿ ಧ್ಯಾನಕ್ಕೆ ಜಪಕ್ಕೆ ಕೂತಿದ್ದರೆ ಎಲ್ಲ ಒಟ್ಟಾಗ್ತದೆ. ಅದು ಅನ್ನಂ ಅಂದರೆ ಅನ್ನದ ಅರಿವಿದೆ, ಎಚ್ಚರ ಅರಿವಿನಲ್ಲಿ ಅನ್ನ. ಅದರಿಂದ ಮತ್ತೆ ಗುರುಗಳ ಹತ್ತಿರ ಹೋಗ್ತಾನೆ, ಹೋಗಿ ಹೇಳ್ತಾನೆ, ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು, ಬಟ್ ಇನ್ನೂ ತೃಪ್ತಿ ಆಗಲಿಲ್ಲ, ಇನ್ನೂ ಬ್ರಹ್ಮನು ತಿಳಿಸಿ ಅಂದರೆ ಏನು ಹೇಳ್ತಾನೆ, ತಪಸ ಬ್ರಹ್ಮ, ಇನ್ನೂ ಒಳಹೊಕ್ಕು ಗಮನಿಸಪ್ಪ ಎಂದು ಹೇಳ್ತಾನೆ. ಗಮನಿಸ್ತಾ ಇದ್ದರೆ ಏನಾಗುತ್ತದೆ, ಅನ್ನವನ್ನು ಬಿಟ್ಟು ಪ್ರಾಣಕ್ಕೆ ಹೋಗ್ತಾನೆ. ಇನ್ನೂ ಒಳಹೊಕ್ಕು, ಇನ್ನೂ ಒಳಹೊಕ್ಕು ಹೇಗೆ? ಯಾರಾದರೂ ಧ್ಯಾನ ಮಾಡಿದ್ದರೆ, ಯೋಗಾಸನಗಳು ಅಂಥದ್ದು ಮಾಡಿದ್ದರೆ ಏನಾಗ್ತದೆ ಅಂದರೆ, ಮೊದಲು ದೇಹ ಅಂದರೆ ಒಂದು ಸ್ಥೂಲ ಭಾವ ಇರುತ್ತದೆ, ಭಾರ ಎನಿಸುತ್ತದೆ. ಇನ್ನೂ ಒಳಹೊಕ್ಕು ಹೋದರೆ ಆ ಭಾರ ಬಿಡುತ್ತದೆ. ಭಾರ ಸ್ಥೂಲ ಎನಿಸುವುದು ದೇಹ, ಅದು ಅನ್ನ ಸ್ಥೂಲ ಅಲ್ಲವೇ? ಸ್ಥೂಲ ಎನಿಸುತ್ತದೆ. ಕೆಲವೊಮ್ಮೆ ನೋಡಿ, ವಸ್ತು ಮೇಲೆ ಏನಾದರೂ ಭಾರ, ಒಂದು ಪುಸ್ತಕ ಭಾರ ಕೈಯಲ್ಲಿಟ್ಟರೆ ಭಾರ ಎನಿಸುತ್ತದೆ. ಅದು ಬಿಟ್ಟು ಬಿಟ್ಟರೆ ಏನನಿಸುತ್ತದೆ? ಕೈ ಹಗುರವಾಗಿದೆ ಅನಿಸುತ್ತದೆ ಅಲ್ಲವೇ? ಕೈ ಹಗುರವಾಗಿದೆ. ನೋಡಿ ಕೈ ಎತ್ತುವಾಗ ನಮಗೆ ಭಾರ ಅನಿಸುತ್ತದೆ ಮಾಮೂಲವಾಗಿ. ನೀವು ಸಾಮಾನ್ಯವಾಗಿ ಗಮನಿಸ್ತಾ ಇರಿ ಕೈಯನ್ನು, ಇದರಲ್ಲಿ ಹಗುರ ಮಾಡಿಬಿಡಿ. ಅದು ಇದು ಮಾಡಿದವರಿಗೆ ಗೊತ್ತಾಗ್ತದೆ ಅಲ್ಲವೇ? ಈಗ ಅದು ಹೇಳುವುದು ಕಷ್ಟ. ಇದನ್ನು ಕೈಯನ್ನು ಹಗುರವಾಗಿ ಬಿಡಿ, ಗಮನಿಸ್ತಾ ಇರಿ. ಇದರಲ್ಲಿ ಭಾರ ಹೋಗ್ತಾ ಇದೆ. ನನಗೆ ಬಿಟ್ಟೆ, ಕೈ ಎತ್ತಿದ್ದೀನಲ್ಲ ಹೀಗೆ, ಈಗ ನಾನು ಬಿಟ್ಟರೆ ಕೈ ಹಗುರವಾಯಿತು. ನಾನು ಎತ್ತಿದ್ದೆ ಅನಿಸಲ್ಲ. ಈಗ ತುಂಬ ಹೊತ್ತು ಇಡ್ಬೋದು, 5 ನಿಮಿಷ 10 ನಿಮಿಷ ಇಡ್ಬೋದು. ಸಾಮಾನ್ಯವಾಗಿಟ್ಟರೆ ಮಸಲ್ಸ್ ಬಿಗಿಯಾಗಿಡುತ್ತದೆ ನೋಡಿ. ಸಾಮಾನ್ಯವಾಗಿ ಎತ್ತಿದ್ದರೆ ಒಳಗದಲ್ಲಿ ಮಸಲ್ಸ್ಗೆ ಏನು ಹೇಳ್ತಾರೆ? ಮಾಂಸಪೇಶಿ ಅಂತಾರೆ. ಮಾಂಸ ಅಲ್ಲ, ಮಸಲ್ಸ್, ಮಾಂಸಖಂಡ, ಖಂಡ ಅಲ್ಲ, ಮಾಂಸಪೇಶಿ ಹೇಳ್ತಾರೆ ನೋಡಿ. ಮಸಲ್ಸ್ಗೆ ಏನು ಹೇಳ್ತಾರೆ? ಏನೋ ಪುಸ್ತಕನೇ ತಂದಿಲ್ಲ. ಖಂಡ ಹೇಳ್ತಾರ, ಹೇಳಬಹುದು ಏನೋ ಕನ್ನಡದಲ್ಲಿ. ಮಾಂಸಖಂಡನೇ ಅಂತಾರೆ. ಖಂಡ ಬೇರೆ, ಖಂಡ ಮಾಂಸಖಂಡ, ಸ್ನಾಯು, ಮಾಂಸಖಂಡನೆ, ಕರೆಕ್ಟ್, ಮಾಂಸಖಂಡನೆ ಹೇಳ್ತಾರೆ. ಸೊ ನಾವು ಸಾಮಾನ್ಯವಾಗಿ ಎತ್ತಿದ್ದರೆ ಆ ಮಾಂಸಖಂಡದಲ್ಲಿ ಒಂದು ಬಿಗಿ ಕಂಡು ಬರ್ತದೆ ನೋಡಿ. ಆ ಬಿಗಿ ನೋಡಿದ್ದೀರಾ? ಒಂದು ಏನೋ ಬಿಗಿ ಅನಿಸುತ್ತದೆ. ಆ ಬಿಗಿರುವಾಗ ಸ್ವಲ್ಪ ಭಾರ ಅನಿಸುತ್ತದೆ. ನೀವು ಹೀಗೆ ಎತ್ತಿ, ಹೀಗೆ ಎತ್ತುವುದಾದರೆ ಹೆಚ್ಚಿ ಮೊದಲು ಬಿಗಿ ಅನಿಸುತ್ತದೆ. ನೀವು ಹಾಗೆ ಒಳಗಿನ ಆ ಪ್ರೆಷರ್ ಎಲ್ಲ ತೆಗೆದುಬಿಡಿ, ಟೆನ್ಷನ್ ಎಲ್ಲ ತೆಗೆದುಬಿಡಿ ಹೋದರೆ ಕೈಯೇ ಅನಿಸಲ್ಲ. ಹಗುರವಾಗಿ ಅನಿಸಿ ಇನ್ನೂ ಸ್ವಲ್ಪ ಹೊತ್ತಿಗೆ ಕೈ ಮರ್ತೆ ಹೋಗ್ತೀವಿ. ಹಾಗೆ ಶರೀರವನ್ನು ರಿಲ್ಯಾಕ್ಸೇಷನ್ ಎಂದು ಹೇಳ್ತಾರೆ, ನೋಡಿದ್ದೀರಾ? ಬಾಡಿ ರಿಲ್ಯಾಕ್ಸೇಷನ್ ಮಾಡಿದರೆ ಒಂದೊಂದು ಮಾಂಸಖಂಡ ರಿಲ್ಯಾಕ್ಸ್ ಆಗಿದರೆ ನಿಮಗೆ ಒಂದು ಏನೋ ಹಗುರ ಭಾವ ಅನಿಸುತ್ತೆ, ಅದು ಪ್ರಾಣ. ಆ ಬಿಗಿ ಅನಿಸಿದ್ದು ಶರೀರ. ಅದು ಹಗುರವೆನಿಸಿದ್ದಾಗ ನಿಮಗೆ ಶರೀರದ ಒಂದೊಂದು ಅವಯವ ಗೊತ್ತಾಗಲ್ಲ. ಬಾಡಿ ಎಲ್ಲ ಹಗುರವಾಗಿ ಲೈಟ್ ಅನಿಸುತ್ತದಪ್ಪ, ಎಷ್ಟು ಲೈಗೆ ಹಾಕಿಬಿಟ್ಟೆ, ಹತ್ತಿ ಹಾಗೆ ಗಾಳಿಯಲ್ಲಿ ತೇಲುತ್ತಾ ಇದ್ದಂತೆ ಅನಿಸುತ್ತದೆ ನೋಡಿ, ಅದು ಪ್ರಾಣ. ಅದಕ್ಕಾಗಿ ಏನಾಗಬೇಕು? ಇದು ಸ್ಥೂಲದ ಅರಿವಿನಲ್ಲಿ ಅರಿವಿರುತ್ತದೆ. ದೃಷ್ಟಿ ಸ್ಥೂಲ ಮೇಲೆ ಇಡಬಾರದು, ಸ್ಥೂಲದ ಅರಿವು ಗೊತ್ತಾಗ್ತದೆ. ಮೊದಲು ಅನ್ನ ನೋಡಿದಾಗ ಸ್ಥೂಲ ಶರೀರದ ಅರಿವು,
ನಂತರ ಏನಾಗುತ್ತದೆ, ಆ ಹಗುರವಾದ ಅರಿವು ಹಗುರ ಮೇಲೆ ಇಡಬಾರದು, ಹಗುರತ ಜೊತೆಗೆ ಅರಿವು, ದೃಷ್ಟಿ ಅರಿವು ಮೇಲೆ ಇಡಬೇಕು. ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್ ಅಂದರೆ ಪ್ರಾಣವನ್ನೇ ಬ್ರಹ್ಮ ಅಲ್ಲ, ಪ್ರಾಣದ ಜೊತೆಗೆ ಇರುವ ಅರಿವು ಬ್ರಹ್ಮ. ಅಂದರೆ ಹಗುರವಾಗಿ ಅನಿಸಿದಾಗ ಹಗುರತ ಮೇಲೆ ಇರಬಾರದು, ಹಗುರವನ್ನು ತಿಳಿಯುವಂಥ ಅರಿವು. ಆ ಪ್ರಾಣ ವೈಯಕ್ತಿಕ ಪ್ರಾಣ ಆಗಬಾರದು, ಅದು ಅನಂತ ಬ್ರಹ್ಮಾಂಡಕ್ಕೆ ಸೇರಿಸಬೇಕು. ಆ ಪ್ರಾಣವನ್ನು ಅನಂತ ಬ್ರಹ್ಮಾಂಡದ ನೋಡಬೇಕು. ಹಾಗೆ ಅದು ಮೊದಲು ಬಾಡಿ ರಿಲ್ಯಾಕ್ಸೇಷನ್ ಗೊತ್ತಾದವರೆಗೆ ಬಾಡಿ ಇರುವಾಗ ಸ್ಥೂಲ ಎನಿಸುತ್ತದೆ, ರಿಲ್ಯಾಕ್ಸ್ ಮಾಡಿದ್ದಾಗ ಪ್ರಾಣಮಯ ಕೋಶ ಅಲ್ಲ, ಅದು ಪ್ರಾಣ. ಅಂದರೆ ಸ್ಥೂಲ ಶರೀರ ಮತ್ತು ಪ್ರಾಣ ಅದು ವ್ಯತ್ಯಾಸ. ಬಟ್ ಇದು ಲೌಕಿಕ ಯೋಗ ಮಾಡುವವರು ಸ್ಥೂಲ ಶರೀರ ಮೇಲೆ ಪ್ರಾಣ ಮೇಲೆ ದೃಷ್ಟಿ ಇಡುತ್ತಾರೆ. ವೇದಾಂತದಲ್ಲಿ ಅದಕ್ಕಿದಕ್ಕೆ ವ್ಯತ್ಯಾಸ ಏನೆಂದರೆ, ಪ್ರಾಣ ಮೇಲೆ ಹಗುರವಾದಾಗ ಹಗುರ ಅನುಭವ ಮೇಲೆ ಇರುತ್ತಾ ಇಲ್ಲ, ಹಗುರ ಅನುಭವದ ಅರಿವು. ಅನುಭವ ಬೇರೆ, ಅನುಭವದ ಅರಿವು ಬೇರೆ. ನೋಡಿ, ಕೈ ಬೇರೆ, ಕೈಯ ಅರಿವು ಬೇರೆ, ವ್ಯತ್ಯಾಸ ಗಮನಿಸಿ. ಇದು ಬೆರಳು ಇದೆ, ಕೈ ಎತ್ತಿದರೆ ಕೈ ಎತ್ತಿದೆ ಅನಿಸುತ್ತದೆ, ಎತ್ತಿರುವ ಕೈಯ ಅರಿವು ಮೇಲೆ ಅಟೆನ್ಷನ್ ಇಡಿ. ಯೋಗಾಸನದಲ್ಲಿ ಏನು ಮಾಡ್ತಾರೆ, ಕೈ ಎತ್ತಿದ್ದೇವೆ, ಭಾರ ಅನಿಸುತ್ತಾ ಇದೆ, ಭಾರ ಬಿಟ್ಟಿತು, ರಿಲ್ಯಾಕ್ಸ್ ಮಾಡಿದಾಗ ಎಷ್ಟು ಹಗುರವಾಗಿದೆ. ಹಗುರವಾಗಿದ್ದರೆ ಅದು ಪ್ರಾಣದ ಆನಂದ. ಪ್ರಾಣವು ಹಗುರವಾದಾಗ ಸುಖವೆನಿಸುತ್ತದೆ ನೋಡಿ, ಅದು ಪ್ರಾಣದ ಸುಖ. ಆ ಪ್ರಾಣ ಸುಖವನ್ನೇ ಚೆನ್ನಾಗಿದೆ, ಇದು ಯೋಗ ಮಾಡಿದ್ದೇವೆ ಅಂದ್ಕೊಳ್ತಾರೆ. ಪ್ರಾಣದ ಸುಖ ಅನುಭವಿಸಿದ್ದರೆ ಅದು ನೀವು ಯೋಗ ಆಗುತ್ತದೆ. ಪ್ರಾಣ ಸುಖದ ಅರಿವು ಮೇಲೆ ಅಟೆನ್ಷನ್ ಇರಬೇಕು. ಸುಖ ಅನುಭವಿಸಬಾರದು. ಸುಖ ಅನುಭವಿಸಿದರೆ ಭೋಕ್ತ ಆಗುತ್ತಾನೆ, ಸುಖ ಅನುಭವಿಸಬಾರದು. ಭೋಕ್ತೃತ್ವ ಕರಗಿಸಿ ಅರಿವಿನಲ್ಲೇ ಇರಬೇಕು. ಆ ಅರಿವು ಆ ಸುಖ ಗೊತ್ತಾಗ್ತಾ ಇದೆ, ಅರಿವಿನಲ್ಲಿರಬೇಕು. ಅದಕ್ಕಾಗಿ ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್ ಅಂದರೆ ಆ ಅರಿವಿಗೆ ಬರಬೇಕು. ಅರಿವಿನಿಂದ ಮನಸ್ಸು. ಹಾಗೆ ಪ್ರಾಣ ಅಂದರೆ ಲೈಟ್ನೆಸ್ನಿಂದ ಮನಸ್ಸಂದರೆ ಏನಂದರೆ ಇನ್ನೂ ಸ್ವಲ್ಪ ಪ್ರಾಣದ ಅರಿವು ಬೇರೆ, ಪ್ರಾಣದ ಅರಿವು ಒಂದು ಲೈಟ್ ಅನಿಸುತ್ತದೆ, ಬಟ್ ಏನೂ ಗೊತ್ತಾಗಲ್ಲ. ಮನಸ್ಸಿನ ಅರಿವಿನಲ್ಲಿ ಸ್ವಲ್ಪ ಫೀಲಿಂಗ್ ಸಮೇತ ಇನ್ನೂ ಸ್ವಲ್ಪ ಲೈವ್ಲಿನೆಸ್ ಹೆಚ್ಚಾಗ್ತದೆ. ಅರಿವು ನಿಜವಾಗಿ ಮನಸ್ಸಿನಿಂದಲೇ ಅರಿವು ಶುರುವಾಗ್ತದೆ. ಆ ಮನಸ್ಸಿನಲ್ಲಿ ಫೀಲಿಂಗ್ ಏನಾಗ್ತದೆ ಅಂದರೆ ಒಂದು ಪವಿತ್ರ ಫೀಲಿಂಗ್, ಓಲ್ ಬ್ರಹ್ಮಾಂಡ ಒಂದೇ ಅನಿಸುತ್ತದೆ. ಸಮಷ್ಟಿ ಮನಸ್ಸು ಮಾಡಬೇಕು. ಮತ್ತು ವಿಜ್ಞಾನ ಅಂದರೆ ಏನಂದರೆ ಅಭಿಮಾನ, ನಾನು ಎಂಬ ಅಭಿಮಾನ ಅತ್ಯಂತ ವಿನಯಶೀಲನಾಗಿ ಕರಗಿ ಹೋಗಿ ಒಂದು ಬ್ರೈಟ್ನೆಸ್ ಅಂದರೆ ಎಚ್ಚರಗೊಂಡಂತೆ ಆಗುತ್ತದೆ. ಮೊದಲು ಮನಸ್ಸಂದರೆ ನಿದ್ದೆಯಿಂದ ನಾವು ಎಚ್ಚರಗೊಂಡಾಗ ಮನಸ್ಸು ಬರುತ್ತದೆ ನೋಡಿ, ಮೊದಲನೇದು ಅದು ಮನಸ್ಸು. ಇನ್ನು ಪೂರ್ತಿ ಎಚ್ಚರಗೊಂಡಾಗ ಬ್ರೈಟ್ನೆಸ್ ಬರುತ್ತದೆ ನೋಡಿ, ಅದು ವಿಜ್ಞಾನ. ಅದು ಕರಗಿ ಹೋದರೆ ಆನಂದ, ಕೊನೆಗೂ ಕೇವಲ ಅರಿವು ಉಳಿಯುತ್ತದೆ. ಮಿಕ್ಕದು ಯಾರೂ ಇಲ್ಲ, ಈಗ ತನಗಿಂತ ಬೇರೆ ಯಾವುದೂ ಇಲ್ಲ, ಅರಿವೇ ಅರಿವು. ಅದು ಆನಂದ. ಅಂದರೆ ಒಂದು ಅನುಭವ ರೂಪ ಆನಂದ ನೋಡಬಾರದು, ಅರಿವಿನ ರೂಪ ಆನಂದ. ಈಗ ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಈಗ ಅರಿವನ್ನು ತಗೊಂಡ. ಹೀಗೆ ಅವರು ಹೇಳ್ತಾನೆ, ಅನ್ನಾದ ಅಂತರ ಪ್ರಾಣ ಅನ್ನಪ್ರಾಣಾದಯ ಸಮಷ್ಟಿ ರೂಪ. ವ್ಯಷ್ಟಿ ನೋಡಬಾರದು, ಸಮಷ್ಟಿ ನೋಡಬೇಕು. ಅಂದರೆ ಅರ್ಥವೇನು? ವ್ಯಷ್ಟಿ ನೋಡುವುದು ಸಮಷ್ಟಿ ನೋಡುವುದಕ್ಕೆ ವ್ಯತ್ಯಾಸವೇನು? ಒಂದು ಜಾಗ ಎಂದು ಇಟ್ಟುಕೊಂಡರೆ ವ್ಯಷ್ಟಿ ಆಗುತ್ತದೆ ನೋಡಿ. ನಾನು ಇಲ್ಲಿದ್ದೇನೆ ಅಂದರೆ ವ್ಯಷ್ಟಿ ಆಯಿತು, ಇಲ್ಲಿ ಅಲ್ಲಿ ಇದ್ದೇನೆ ಎಂದು ಇಷ್ಟು ಮಾತ್ರ ಇಟ್ಟರೆ ಸಮಷ್ಟಿ ಆಯಿತು ನೋಡಿ. ವ್ಯತ್ಯಾಸ ನೋಡಿ. ವ್ಯಷ್ಟಿನಿಂದ ಸಮಷ್ಟಿಗೆ ಹೇಗೆ? ನಾನು ಇಲ್ಲಿ ಎಂದು ಹೇಳಿದ್ದರೆ ವ್ಯಷ್ಟಿ ಆಯಿತು. ಈಗ ನಾನು ಮಿಕ್ಕವರಿಲ್ಲ, ಮಿಕ್ಕವರನ್ನು ಸೇರಿಸಿಕೊಂಡೇ ನಾನು ಮಿಕ್ಕವರು ಎಲ್ಲರೂ ಒಟ್ಟಾಗಿದ್ದೇವೆ. ಎಲ್ಲರೂ ಒಟ್ಟಾಗಿದ್ದೇವೆ ಎನ್ನುವಾಗ ಇದ್ದೇನೆ ಅನಿಸುತ್ತದೆ. ಎಲ್ಲಿ ಎನ್ನುವುದು ಜಾಗ ಗೊತ್ತಾಗಲ್ಲ. ಎಲ್ಲಿ ಎನ್ನುವುದು ಸ್ಥಾನ ಬುದ್ಧಿ ಬಿಟ್ಟರೆ, ಈಗ ಎಂಬುದು ಕಾಲ ಬುದ್ಧಿ ಬಿಟ್ಟರೆ ಇದ್ದೇನೆ, ಅದು ಸಮಷ್ಟಿ ಆಯಿತು. ವ್ಯತ್ಯಾಸ ಗೊತ್ತಾಗ್ತದೆ. ಇದು ಸೂಕ್ಷ್ಮ. ಒಂದು ಜಾಗ ಇಟ್ಕೊಂಡ್ರೆ ವ್ಯಷ್ಟಿ ಆಯಿತು, ಜಾಗ ಇಟ್ಟರೆ ಮಿಕ್ಕ ಬಿಟ್ಟರೆ ವ್ಯಷ್ಟಿ ಆಯಿತು. ನಾನು ಇಲ್ಲಿದ್ದೇನೆ, ಮಿಕ್ಕವರು ಬಿಟ್ಟೆ. ಜಾಗ ಬುದ್ಧಿ ಇಲ್ಲ ಅಂದರೆ ಏನು? ಅಖಂಡ ದೇಶ ಸೇರಿಸಿಬಿಟ್ಟರು, ಅಖಂಡ ಕಾಲ ಸೇರಿಸಿಬಿಟ್ಟರು. ಅಖಂಡ ಕಾಲ ಸೇರಿಸಿದಾಗ, ಅಖಂಡ ದೇಶ ಸೇರಿಸಿದಾಗ ಇದ್ದೇನೆ ಅನಿಸುತ್ತದೆ ಹೊರತು ಇಲ್ಲಿ ಅಲ್ಲಿ ಏನನ್ನಿಸಲ್ಲ, ಸ್ಥಾನ ಬುದ್ಧಿ ಅನಿಸಲ್ಲ. ಎಲ್ಲ ಒಟ್ಟು ಅದು ಸಮಷ್ಟಿ. ಇದೆಲ್ಲ ಮಾಡುತ್ತಿರುವವರಿಗೆ ಗೊತ್ತಾಗ್ತದೆ, ಜಪ ಧ್ಯಾನ ಮಾಡುವವರಿಗೆ ಸ್ವಲ್ಪ ಗೊತ್ತಾಗ್ತದೆ. ಇದು ವ್ಯತ್ಯಾಸ ಏನೆಂದರೆ ಈ ಅನುಭವಗಳ ಮೇಲೆ ದೃಷ್ಟಿ ಇಡುತ್ತಾರೆ. ಇಲ್ಲಿ ವೇದಾಂತದಲ್ಲಿ ಹೇಳುವುದು ಆ ಅನುಭವಗಳ ಮೇಲೆ ಅಲ್ಲ,
ಆ ಅನುಭವಗಳ ಅರಿವು ಮೇಲೆ ದೃಷ್ಟಿ ಇಡು. ಅನ್ನದ ಅರಿವು, ಪ್ರಾಣದ ಅರಿವು, ಮನಸ್ಸು ಸಮಷ್ಟಿ ಮನಸ್ಸಿಯ ಅರಿವು, ಸಮಷ್ಟಿ ವಿಜ್ಞಾನದ ಅರಿವು, ಕೊನೆಗೆ ಸಮಷ್ಟಿ ಆನಂದದ ಅರಿವು ಅಷ್ಟೇ. ಈಗ ಅದು ಅಖಂಡ ಬ್ರಹ್ಮ. ಹೀಗೆ ಅನ್ನಪ್ರಾಣಾದಯ ಸಮಷ್ಟಿ ರೂಪಾ ಭೂತಾನಾಂ ಉತ್ಪತ್ತ್ಯಾದಿ ಕಾರಣತ್ವ ಲಕ್ಷಣಾನುಗಮ. ಏಕೆಂದರೆ ಅಲ್ಲೇ ಸೃಷ್ಟಿ ಸ್ಥಿತಿಲಯ ಇರುತ್ತದೆ. ಸೃಷ್ಟಿ ಸ್ಥಿತಿಲಯ ಇರುತ್ತದೆ ಅಂದರೆ ಸೃಷ್ಟಿ ಕಂಡು ಬರಲ್ಲ, ಸ್ಥಿತಿ ಕಂಡು ಬರಲ್ಲ, ಲಯ ಕಂಡು ಬರಲ್ಲ. ಸೃಷ್ಟಿ ಸ್ಥಿತಿಗಳ ಮೂರು ಕಾಲದಲ್ಲಿ ಯಾವ ಒಂದೇ ಅರಿವಿದೆಯೋ ಅರಿವಿನ ಒಂದು ತನ ಕಂಡು ಬರ್ತದೆ, ಅರಿವಿನ ಒಟ್ಟು ಕಂಡು ಬರುತ್ತದೆ ಹೊರತು ಸೃಷ್ಟಿಗಳು ಸ್ಥಿತಿಗಳು ಇಟ್ಟರೆ ಮತ್ತೆ ವ್ಯಷ್ಟಿ ಆಗುತ್ತದೆ, ವಿಂಗಡ ಆಗಿಬಿಡ್ತದೆ. ವಿಂಗಡ ಮಾಡುತ್ತಾ ಇಲ್ಲ. ಸೃಷ್ಟಿಯಲ್ಲಿ ಯಾವ ಅರಿವೋ ಅದೇ ಅರಿವು ಸ್ಥಿತಿ, ಅಂದರೆ ಸ್ಥಿತಿಯೂ ಅದೇ ಅರಿವು, ಲಯವೂ ಅದೇ ಅರಿವು. ಅರಿವಿನ ವ್ಯಾಪಕತೆ ಅನಿಸುತ್ತದೆ ಅಷ್ಟೇ, ಅರಿವೇ ಅರಿವು ಅನಿಸುತ್ತದೆ ಅಷ್ಟೇ ಹೊರತು ಮತ್ತೆ ಸೃಷ್ಟಿ ಸ್ಥಿತಿ ಲಯಗಳ ದೃಷ್ಟಿ ಇಡಬಾರದು. ಸೃಷ್ಟಿ ಸ್ಥಿತಿಗಳನ್ನೇ ಅರಿವು ವಿಂಗಡ ಆಯಿತು ಅಂತ ಅರ್ಥ. ಸೃಷ್ಟಿ ಅರಿವು, ಸ್ಥಿತಿ ಅರಿವು, ಲಯ ಅರಿವು ಅಂದರೆ ಅರಿವುಗಳು ಮೂರು ಆಗುತ್ತದೆ. ಅಂದರೆ ಅರಿವಿನ ಮೂರು ಸ್ಥಿತಿಗಳು ಒಂದು ನಂತರ ಇನ್ನೊಂದು ಮೂರು ಅನಿಸುತ್ತದೆ. ಅರಿವಿನಲ್ಲಿ ಮೂರು ಅನಿಸಬಾರದು, ಅರಿವಿನಲ್ಲಿ ನಾನಾತ್ವ ಅನಿಸಬಾರದು. ಅರಿವಿನಲ್ಲಿ ನಾನಾತ್ವ ಬಗೆ ಬಗೆತನ ಎಂದು ಬಿಟ್ಟು ಅರಿವು ಒಟ್ಟೇ ಅನಿಸುತ್ತದೆ. ಅಖಂಡವಾಗಿ ಅವಿಚ್ಛಿನ್ನ ಅರಿವು ಅನಿಸಿದ್ದರೆ ಒಟ್ಟಾಯಿತು ಅಂತ ಅರ್ಥ. ಈಗ ಸೃಷ್ಟಿ, ಈಗ ಲಯ ಎಂದು ಅರಿವುಗಳು ಮೂರು ಬಗೆಸಿ ನೋಡಿ. ಎಚ್ಚರ ಇದ್ದೇನೆ, ಎಚ್ಚರದಲ್ಲಿ ಇನ್ನೊಂದು, ಎಚ್ಚರದಲ್ಲಿ ಇನ್ನೊಂದು, ಅಂದರೆ ಎಚ್ಚರದಲ್ಲೇ ಮೂರು ಅನುಭವಗಳು ಬಂದರೆ ಮೂರು ಅಲೆಗಳಾಯಿತು. ಅಂದರೆ ಎಚ್ಚರದಲ್ಲೇ ಆಹಾ ಈಗ ಎಚ್ಚರ, ಎಚ್ಚರದಲ್ಲೇ ಇನ್ನೊಂದು ಬಗೆ, ಎಚ್ಚರದಲ್ಲೇ ಬಗೆ ಬಗೆ ನೋಡಿದರೆ ಅಲೆಗಳಾಯಿತು. ಅಲೆಗಳನಿಸಬಾರದು, ಆಲ್ ಅಲೆಗಳೆಲ್ಲ ಒಂದೇ ಎಚ್ಚರ. ಉದಾಹರಣೆ ಹೇಳ್ತಾ ಇದ್ದೀನಿ, ಒಂದೇ ಎಚ್ಚರ, ಒಂದೇ ಎಚ್ಚರ. ಎಚ್ಚರ ಒಳಗಿನ ಭೇದಗಳು ನೋಡದೆ ಎಚ್ಚರ ಅರಿವು ಒಂದೇ. ನೋಡಿ ಉದಾಹರಣೆ ಹೇಳ್ತೀನಿ ನೋಡಿ. ಕುಳಿತಿದ್ದೇನೆ ಎಚ್ಚರ ಅರಿವು, ನಿಂತಿದ್ದೇನೆ ಎಚ್ಚರ ಅರಿವು, ಮಲ್ಕೊಂಡಿದ್ದೇನೆ, ಮಲ್ಕೊಂಡೆ ಶರೀರ ಮಲಗಿದೆ ಎಚ್ಚರ ಅರಿವು. ಅಂದರೆ ಕುಳಿತಿರುವಾಗ ಎಚ್ಚರ ಅರಿವು, ನಿಂತಿರುವಾಗ ಎಚ್ಚರ ಅರಿವು, ಬಗ್ಗಿದಾಗ ಎಚ್ಚರ ಅರಿವು, ಮಲಗಿದಾಗ ಎಚ್ಚರ ಅರಿವು. ಅಂದರೆ ಈ ನಾಲ್ಕು ದೇಹ ದೃಷ್ಟ್ಯಾನೇ ಹೊರತು ಎಚ್ಚರ ಅರಿವಿನಲ್ಲಿ ವ್ಯತ್ಯಾಸ ಇದೆ. ಎಚ್ಚರ ಅರಿವಿನಲ್ಲಿ ಸ್ವಲ್ಪ ವ್ಯತ್ಯಾಸ ಅನಿಸುತ್ತಾ ಇದೆ ಅಂದರೆ ಇನ್ನು ವ್ಯಷ್ಟಿ ಬಂತು, ಸಮಷ್ಟಿಗೆ ಬಂದಿಲ್ಲ. ಅಂದರೆ ಸಮಷ್ಟಿಯಲ್ಲಿ ಕುಳಿತಿದ್ದೇನೆ ಎಚ್ಚರಕ್ಕೆ ವ್ಯತ್ಯಾಸ ಇಲ್ಲ, ನಿಂತಿದ್ದೇನೆ ಅದು ಅವರ ಹೊರಗಿನ ದೃಷ್ಟಿಗೆ ನನಗೇನಿಲ್ಲ, ಅದೇ ಎಚ್ಚರ. ಅಲ್ಲಿ ನೋಡಿ, ನಾನು ಮೊದಲನೇ ಮಾತು ಕೇಳ್ತಾ ಇದ್ದೇನೆ, ನೀವು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಂದು ಮಾತು ಹೇಳಿದೆ, ನೀವು ಮಾತು ಕೇಳ್ತಾ ಇದ್ದೀರಿ ನಿಜ, ಇನ್ನೊಂದು ಮಾತು ಹೇಳಿದೆ, ಇನ್ನೊಂದು ಮಾತು ಹೇಳಿದೆ, ಮೂರು ಮಾತುಗಳನ್ನು ಹೇಳಿದ್ದೀನಿ. ನೀವು ಮಾತನ್ನು ಅರಿವಿನಲ್ಲೇ ಕೇಳ್ತೀರಿ. ಒಂದನೇ ಮಾತಿನಲ್ಲಿ ಅರಿವಿಟ್ಟರೆ ಅರಿವು ಈ ಒಂದನೆಯ ಮಾತಿನ ಅರಿವು ಆಗುತ್ತದೆ, ಎರಡನೆಯ ಮಾತಿನ ಅರಿವು, ಮೂರನೆಯ ಮಾತು ಪುಸ್ತಕ ಅರಿವು, ಗೋಡೆ ಅರಿವು, ಮರದ ಅರಿವು. ನೀವು ಮರ ದೃಷ್ಟಿ ಇಟ್ಕೊಂಡರೆ ಅರಿವಿದೆ ನಿಜ, ಎಚ್ಚರ ಅರಿವು. ಅದು ಎಚ್ಚರ ಅರಿವು ಮರ ಸಮೇತ ನೋಡ್ತಾ ಇದ್ದೀರಿ, ಮರ ಉಪಾಧಿಯಲ್ಲಿ. ಅದರಿಂದ ಏನಾಗ್ತದೆ, ಮರದ ಅರಿವು, ಪುಸ್ತಕದ ಅರಿವು, ಇನ್ನೊಂದು ಗೋಡೆಯ ಅರಿವು, ಮೂರು ಅರಿವುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಈ ಮೂರು ಅರಿವುಗಳಲ್ಲಿ ವ್ಯತ್ಯಾಸ ಬಿಟ್ಟು ಒಂದು ಅರಿವು ನೋಡಿ, ಎಚ್ಚರ. ಅದು ಮರನೇ ಆಗಬಹುದು, ಪುಸ್ತಕನೇ ಆಗಬಹುದು, ಗೋಡೆನೇ ಆಗಬಹುದು, ಬಿಡಬಹುದು, ನಮಗೆ ವ್ಯತ್ಯಾಸವಿಲ್ಲ. ಅರಿವು ಒಂದೇ. ಅರಿವು ಅದೇ ಅರಿವು ಗೋಡೆ ಅರಿವು, ಅದೇ ಅರಿವು ಪುಸ್ತಕ ಅರಿವು, ಅದೇ ಅರಿವು ಮರದ ಅರಿವು. ಮರ ಇಟ್ಕೊಂಡರೆ ಮರ ಬಿಟ್ಟರೆ ತಾನೇ ಅರಿವು. ಆ ಅರಿವಿನಲ್ಲಿ ಅದು ಆ ಬೆಳಕು ನೋಡಿ, ಒಂದು ಬೆಳಕು ಇನ್ನೊಂದು ಹೇಳ್ತೀವಿ, ಬೆಳಕು ಪುಸ್ತಕ ಮೇಲೆ ಬಿದ್ದಿದೆ, ಬೆಳಕು ಟೇಬಲ್ ಮೇಲೆ ಬಿದ್ದಿದೆ, ಬೆಳಕು ಇನ್ನೊಂದು ಪೆನ್ ಮೇಲೆ ಬಿದ್ದಿದೆ. ಅದೇ ಬೆಳಕು ಪೆನ್ನು ಮೇಲೆ ನೋಡುವಾಗ ಪೆನ್ನು ದ್ವಾರ ಬೆಳಕು ನೋಡ್ತೀರಿ, ಪುಸ್ತಕ ದ್ವಾರ ಬೆಳಕು ನೋಡ್ತೀರಿ, ಟೇಬಲ್ ದ್ವಾರ ಬೆಳಕು ನೋಡ್ತೀರಿ. ಆದರೆ ಪುಸ್ತಕ ಮೇಲೆ ಬಿದ್ದಿರುವ ಬೆಳಕು, ಟೇಬಲ್ ಮೇಲೆ ಬಿದ್ದಿರುವ ಬೆಳಕು, ಪೆನ್ ಮೇಲೆ ಬಿದ್ದಿರುವ ಬೆಳಕು ಮೂರು ಬಗೆ ಅನಿಸುತ್ತದೆ. ಈ ಮೂರು ಬಗೆಗಳ ಬೆಳಕಿನ ಕಡೆಗೆ ಬನ್ನಿ ಪುಸ್ತಕ ಬಿಡಿ, ಬೆಳಕಿನ ಸೈಡ್ ಬನ್ನಿ ಟೇಬಲ್ ಬಿಡಿ, ಬೆಳಕಿನ ಸೈಡ್ಗೆ ಬನ್ನಿ ಪೆನ್ನು ಬಿಡಿ. ಮೂರು ವಸ್ತುಗಳ ಬೆಳಕು ಒಂದೇ. ಈ ಬೆಳಕು ಸೈಡ್ ನೋಡಿದ್ದರೆ ಅದರಲ್ಲಿ ಮೂರೆಂಬ ವಿಂಗಡ ಕಂಡು ಬರಲ್ಲ. ಮೂರಕ್ಕೆ ಒಟ್ಟೆ ಆಯ್ತಲ್ಲ, ಒಂದೇ ಬೆಳಕು ಮೂರನ್ನು ಬೆಳಗಿಸ್ತಾ ಇದೆ. ಅಂದರೆ ಏನು, ಬೆಳಕಿನ ಸೈಡಿಗೆ ಮೂರೆಂಬ ವಿಂಗಡವಿಲ್ಲ. ಹಾಗೆ ನಾವು ಒಳಗಿನ ಸೈಡ್ ಹೋದಾಗ ವಿಂಗಡಗಳು ಬಿಡುತ್ತವೆ, ಅರಿವಿನ ಸೈಡ್ ಒಂದೇ. ಹಾಗೆ ಪ್ರಾಣದ ಅರಿವು ಸೈಡು ಹೋಗಿ ಪ್ರಾಣ ಸೈಡ್ ನೋಡಬೇಡಿ. ಪುಸ್ತಕವನ್ನು ಬೆಳಗಿಸಿ ಈ ಪುಸ್ತಕ ನೋಡಿದಾಗ, ಕೈ ನೋಡಿದಾಗ
ಈ ಬೆಳಕಿನಲ್ಲಿ ಕೈ ನೋಡ್ತಾ ಇದ್ದೀವಿ. ಬೆಳಕು ಕೈ ಸಮೇತ ಬೆಳಕು ಒಂದು, ಕೈ ಬಿಟ್ಟಿರುವ ಸ್ವತಂತ್ರ ಬೆಳಕು ಒಂದು. ವ್ಯತ್ಯಾಸ ಇದೆ ನೋಡಿ. ಕೈ ಬಿಟ್ಟಿರುವ ಸ್ವತಂತ್ರ ಬೆಳಕು ನೋಡಿದರೆ ಕೈ ಅದರಲ್ಲಿ ಮುಳುಗಿ ಹೋಗ್ತದೆ. ಈಗ ಕೈ ಬಿಡಿಯಾಗಿಲ್ಲ. ಏನು ನೋಡಿ, ರೂಮ್ಗೆ ಬಂದಿದ್ದೇವೆ ನೋಡಿ, ರೂಮ್ ಎಷ್ಟು ಚೆನ್ನಾಗಿದೆ ಅಂದರೆ ಕಂಡು ಬರ್ತಾ ಇದೆ ಅಂದರೆ ಅಯ್ಯೋ ಬೆಳಕಿನಲ್ಲಿ ಸುಂದರವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ತೀವಿ. ಇನ್ನೊಂದು ರೂಮ್ ಮರೆತು ಹೋಗಿ ಹೊಟ್ಟೆ ಬೆಳಕು ನೋಡಿ. ರೂಮ್ನಲ್ಲಿ ಗೋಡೆ ಇದೆಯೋ, ಭೂಮಿ ಇದೆಯೋ, ಮೇಲಿದೆಯೋ ಎಲ್ಲ ಬಿಟ್ಟು ಬಿಡಿ, ಎಲ್ಲ ಬೆಳಕಿನಲ್ಲೇ. ಅಂದರೆ ಏನು? ಬೆಳಕಿನಲ್ಲಿ ರೂಮ್ ಬಿಟ್ಟು ಬೆಳಕು ನೋಡಿ ಅಂದರೆ ಅರ್ಥವೇನು? ಹಗಲು ನೋಡಿ, ಪ್ರಪಂಚ ಬಿಡಿ, ಗೋಡೆ ಬಿಡಿ. ಹಗಲಿನಲ್ಲಿ ಅಟೆನ್ಷನ್ ಇಟ್ಟು ಇದು ಹಗಲಿನ ಬೆಳಕು, ಹಗಲಿನ ಬೆಳಕು, ಗೋಡೆಗಳನ್ನು ಬಿಡಿ, ಕೇವಲ ಬೆಳಕಿನಲ್ಲಿ. ಹಾಗೆಯೇ ಪ್ರಾಣದ ಬೆಳಕು ಅಂದರೆ ಪ್ರಾಣ ಸಮೇತ ಬೆಳಕಲ್ಲ, ಮೊದಲು ಇಟ್ಕೊಳ್ತೀವಿ. ಹಾಗೆ ಪ್ರಾಣವು ಬೆಳಕಿನಲ್ಲೇ ಮುಳುಗಿ ಹೋಗುತ್ತಾ ಇದೆ, ಬೆಳಕು ಅಷ್ಟೇ ಅರಿವಿನಲ್ಲೇ ಮುಳುಗಿ ಹೋಗ್ತಾ ಇದೆ. ನಾವು ಪ್ರಾಣವನ್ನು ತಿಳಿಯುತ್ತಾ ಇರುವ ಅರಿವೊಂದು, ಅರಿವಿನಲ್ಲಿ ಪ್ರಾಣ ಮುಳುಗಿ ಹೋಗಿರುವಾಗ ಇನ್ನೊಂದು. ನೀವು ಪ್ರಾಣವನ್ನು ನೋಡುತ್ತಾ ಇದ್ದರೆ ಇನ್ನು ಕೋಶವೇ ಆಗುತ್ತದೆ. ಪ್ರಾಣವನ್ನು ಬಿಟ್ಟೆ ಮನಸ್ಸು ಹಂತಕ್ಕೆ ಹೋದೆ ಅಂದರೆ ಪ್ರಾಣವು ಅರಿವಿನಲ್ಲಿ ಮುಳುಗಿ ಹೋಯಿತು. ಮೊದಲು ದೇಹವು ಅರಿವಿನಲ್ಲಿ ಮುಳುಗಿ ಹೋಯಿತು, ಪ್ರಾಣವು ಅರಿವಿನಲ್ಲಿ ಮುಳುಗಿ ಹೋಯಿತು, ಮನಸ್ಸು ಅರಿವಿನಲ್ಲಿ ಮುಳುಗಿ ಹೋಯಿತು, ಬುದ್ಧಿ ಅರಿವಿನಲ್ಲಿ ಮುಳುಗಿ ಹೋಯಿತು. ಈಗ ಬ್ರಹ್ಮಗೆ ಉಳಿಯುತ್ತದೆ. ಈಗ ಕೋಶಗಳೇ ಅಂದರೆ ಏನು? ಅನ್ನ ಪ್ರಾಣ ಮನಸ್ಸುಗಳೆಲ್ಲ ಮುಳುಗಿ ಹೋಯಿತು. ಅದರಿಂದ ನಾವು ಎಚ್ಚರಗೊಂಡಾಗ ಗೋಡೆ ಮರಗಳು ನೋಡ್ತೀವಿ, ಬಿಲ್ಡಿಂಗ್ಗಳೆಲ್ಲ ಕಂಡು ಬರ್ತಾ ಇವೆ. ಇನ್ನು ನೋಡಿ, ಈ ಬಿಲ್ಡಿಂಗ್ಗಳು, ಗೋಡೆಗಳು, ಈ ಮರಗಳೆಲ್ಲ ಎಚ್ಚರ ಅರಿವಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಎಚ್ಚರ ಅರಿವೇ ನೋಡಿ, ಎಚ್ಚರ ಅರಿವು. ಈಗ ಬಿಲ್ಡಿಂಗ್ ಬಿಡಿಯಾಗಿಲ್ಲ, ಏಕೆಂದರೆ ಬಿಲ್ಡಿಂಗ್ ಮೇಲೆ ಬಿದ್ದಿರುವ ಬೆಳಕನ್ನು ಬೆಳಕಿನಲ್ಲೇ ಸೇರಿಸಿದೆ. ಮರ ಮೇಲೆ ಬಿದ್ದಿದ್ದನ್ನು ಬೆಳಕಾಗೆ ನೋಡಿದೆ. ಅಂದರೆ ಬೆಳಕು ಮೊದಲು ನಾನಾ ಪದಾರ್ಥಗಳ ಮೇಲೆ ಬಿದ್ದು ನಾನಾ ರೂಪವಾಗಿ ಕಂಡು ಬಂದಿರುವ ಬೆಳಕನ್ನು ಒಂದೇ ಬೆಳಕಾಗಿ ನೋಡಿದಾಗ ಪದಾರ್ಥಗಳು ಬಿಟ್ಟು ಹೋಯಿತು, ಅದರಲ್ಲಿ ಮುಳುಗಿ ಹೋಗಿವೆ. ಹಾಗೆ ನೋಡಿದ್ದರೆ ಅನ್ನದ ಅರಿವಿನಲ್ಲಿ ಅನ್ನ ಮುಳುಗಿ ಹೋಯಿತು. ಮತ್ತು ಪ್ರಾಣವು ಅರಿವಿನಲ್ಲೇ ಮೊದಲು ಪ್ರಾಣದಿಂದ ನೋಡಬೇಕು, ನಂತರ ಪ್ರಾಣವನ್ನು ಅರಿವಿನಲ್ಲೇ ಮುಳುಗಿಸಬೇಕು. ಮತ್ತು ಮನಸ್ಸೇಕೆ ಅಂದರೆ ಅರಿವು ನೆನಪಾಗುವುದಕ್ಕೆ. ಮತ್ತು ಮನಸ್ಸು ಅರಿವಿನಲ್ಲಿ ಮುಳುಗಿದ್ದರೆ ವಿಜ್ಞಾನಕ್ಕೆ ಬರುತ್ತದೆ, ಬುದ್ಧಿಗೆ ಬರುತ್ತದೆ. ಬುದ್ಧಿ ಅರಿವಿನಲ್ಲಿ ಮುಳುಗಿ ಹೋದರೆ ಈಗ ಅರಿವೇ ಅರಿವು, ಈಗ ಬೇರೆ ಯಾವುದಿಲ್ಲ. ಇದು ಆನಂದ ಬ್ರಹ್ಮೇತಿ ವ್ಯಜಾನಾತ್ ಎಂದು ತಿಳ್ಕೊಂಡ. ಆಯಿತು, ಟೈಮ್ ಆಯಿತು. ಇನ್ನೊಂದಿದೆ, ಐ ಥಿಂಕು ಒಂದು ಪಾಠಕ್ಕೆ ಇದು ಬಿಗಿಯುತ್ತದೆ. ಈಗ ಇನ್ನೊಂದು ಪಾಠ ಇದೆ, ಒಂದು ಪಾಠದಲ್ಲಿ ಪ್ಯಾರಾಗ್ರಾಫ್ ಮುಗಿಯುತ್ತದೆ. ಈ ಅನ್ನ ಪ್ರಾಣಗಳ ವಿಚಾರವೇನೆನ್ನುವುದು. ಆನಂದಂ ಬ್ರಹ್ಮೇತಿ ವ್ಯಜಾನಾತ್. ಓಕೆ, ಇದು ನಾಳೆ ಹೇಳೋಣ, ಇವತ್ತಾಗಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.